ಪಿ ಲೋಕೇಶ್ವರಪ್ಪ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಜನವರಿಯಿಂದ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಬೇರೆ, ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸ್ ಬೇರೆ. ಉದಾಹರಣೆಗೆ ಮಕ್ಕಳದು ಮೇಯ್ನ್ ಒಂದು 4 ಹಕ್ಕು ಬರ್ತದೆ: ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಭಾಗವಹಿಸುವ ಹಕ್ಕು ಮತ್ತು ಅಭಿವೃದ್ಧಿ ಹೊಂದುವ ಹಕ್ಕು. ಈ ಹಕ್ಕುಗಳನ್ನು ಕಾಪಾಡ್ತಕ್ಕಂಥದ್ದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮತ್ತು ಮಕ್ಕಳ ರಕ್ಷಣಾ ಘಟಕದ ಕೆಲಸ ಇರ್ತದೆ. ಒಂದು ಮಂಗಳೂರಿನ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಒಂದು ಪ್ರಾಯೋಜಕತ್ವ ಯೋಜನೆ ಧನ ಸಹಾಯ ಅಂತಿದೆ. ಇದು ಏನು ಫೇಕ್ ಅಥವಾ ಯಾವ ರೀತಿ ಅದ್ರ ಬಗ್ಗೆ ಸರ್? ಇದು ಮಂಗಳೂರು, ಉಡುಪಿ ಕಡೆ ಏನು ವೈರಲ್ ಆಗಿದೆ ವಾಟ್ಸಪ್, ಯೂಟ್ಯೂಬ್ ಅಲ್ಲಿ. ಇದು ಅದಕ್ಕೆ ಬೇಕಾಗಿಂತ ದಾಖಲಾತಿಗಳು ಇಂಥದ್ದು ಬೇಕು ಅಂತ ಫೇಕ್. ಪ್ರೀತಿಯ ಭೂಮಿಕಾ ಟಿವಿ ವೀಕ್ಷಕರೇ, ಇಂದು ನಾವು ಚಿಕ್ಕಮಗಳೂರು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಪಿ ಲೋಕೇಶ್ವರಪ್ಪ ಅವರು ನಮ್ಮ ಜೊತೆ ಆಪ್ತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಒಂದು ಕಿರು ಪರಿಚಯ ಮಾಡಿಕೊಡ್ಬೋದಾ? ಸರ್, ನಾನು ಪಿ ಲೋಕೇಶ್ವರಪ್ಪ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ ಜನವರಿಯಿಂದ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೊದಲು ಚಿತ್ರದುರ್ಗದಲ್ಲಿದ್ದೆ ಸರ್, ಈಗ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡ್ತೀನಿ. ಓಕೆ, ಒಳ್ಳೆಯದು ಸರ್. ನಮ್ಮ ಜಿಲ್ಲೆಗೆ ನಿಮ್ಮ ಕಾರ್ಯವ್ಯಾಪ್ತಿ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸರ್, ಈಗ ಮಕ್ಕಳ ರಕ್ಷಣಾ ಘಟಕ ಅಂತೇಳಿ ಕೇಳಿದ್ವಿ, ಆದರೆ ಅದು ಯಾವಾಗ ಸ್ಥಾಪನೆ ಆಯಿತು, ಯಾವ ರೀತಿ, ಎಲ್ಲಿಂದ ಶುರುವಾಯಿತು, ಅದು ರಾಜ್ಯ ಮಟ್ಟದಲ್ಲಿ ಇದೆಯಾ ಅಂತೇಳಿ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದು ಸರ್? ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಮೊದಲು ಇರಲಿಲ್ಲ. ಮೊದಲೇನಿತ್ತು, ಬರೀ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ದೇಶನಾಲಯ ಅಂತಿತ್ತು. ಅದರಲ್ಲಿ ಅಂಗನವಾಡಿಗಳು ಬರುತ್ತಲ್ಲ, ICDS ಅಂತೀವಿ ನಾವು, ಅದಕ್ಕೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಅಂತ. ಅದು ಒಂದು ವಿಂಗ್ ಮಾತ್ರ ಇತ್ತು. ನಂತರ 2012ರಲ್ಲಿ ಇಂಟಗ್ರೇಟೆಡ್ ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸ್, ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಬೇರೆ, ಚೈಲ್ಡ್ ಪ್ರೊಟೆಕ್ಷನ್ ಸರ್ವಿಸ್ ಬೇರೆ, ಇದು ಸ್ಥಾಪನೆ ಆಯ್ತು ಸರ್. ಇದು 2012ರಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಸಪ್ರೇಟ್ ಡೈರೆಕ್ಟರೇಟ್ ಆಯಿತು ಸರ್. ಮಕ್ಕಳ ರಕ್ಷಣಾ ಸೇವೆಗಳು ಏನಂದರೆ, ಉದಾಹರಣೆಗೆ ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರ, ಆಮೇಲೆ ಅಬ್ಸರ್ವೇಷನ್ ವೀಕ್ಷಣಾಲಯ ಅಂತೀವಿ. ಇದಲ್ದೇ ಕೆಲವು ಮಕ್ಕಳ ರಕ್ಷಣಾ ಕಾಯ್ದೆಗಳನ್ನು ಜಾರಿ ಮಾಡಲಿಕ್ಕೆ CWC ಅಂತ ಇರುತ್ತೆ ನಮಗೆ, ಮಕ್ಕಳ ಕಲ್ಯಾಣ ಸಮಿತಿ ಅಂತ, ಮತ್ತೆ JJB ಅಂತ ಇರುತ್ತೆ. CWC ಅಡಿಯಲ್ಲಿ ಪಾಲನೆ ಮತ್ತು ರಕ್ಷಣೆ ಅಗತ್ಯ ಇರತಕ್ಕಂಥ ಮಕ್ಕಳು ಕೇಸ್ಗಳು ಬರ್ತದೆ. JJBನಲ್ಲಿ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂದರೆ ಬಾಲ ನ್ಯಾಯ ಮಂಡಳಿ ಒಳಗೆ ಕಾನೂನು ಸಂಘರ್ಷಕ್ಕೊಳಗಾದ ಮಕ್ಕಳೇನಿರ್ತಾರೆ ಅವರ ಬಗ್ಗೆ ಎನ್ಕ್ವೈರಿ ಮಾಡ್ತದೆ, ಅಂದರೆ ಕೋರ್ಟ್ ನಡೆಸ್ತದೆ. ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜನೇ ಒಬ್ಬರು ಅದಕ್ಕೆ ಬಾಲ ನ್ಯಾಯ ಮಂಡಳಿಗೆ ಅಧ್ಯಕ್ಷರಿರ್ತಾರೆ, 2 ಸದಸ್ಯರಿರ್ತಾರೆ ನಾಮಿನೇಟೆಡ್. ಮಕ್ಕಳ ಈ ಸಂಘರ್ಷಕ್ಕೊಳಗಾದ ಮಕ್ಕಳ ಕೇಸ್ಗಳನ್ನು ವಿಚಾರಣೆ ಮಾಡ್ತಾರೆ. ಈಗ ನಮ್ಮದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಏನಿದೆ, ಇದ್ರ ಮೇಯ್ನ್ ಕೆಲಸ ಏನು ಅಂದರೆ, ಮಕ್ಕಳ ಕಲ್ಯಾಣ ಸಮಿತಿಯವರು ಆದೇಶ ಮಾಡಿದಂಥ ಏನೇ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. JJB ಜುವೆನೈಲ್ ಜಸ್ಟಿಸ್ ಬೋರ್ಡ್ನವರು ಆದೇಶ ಮಾಡಿದ ಕೆಲಸಗಳು, ಉದಾಹರಣೆಗೆ ಮಕ್ಕಳ ಹೋಮ್ ವಿಸಿಟ್ ಮಾಡಬೇಕು ಅಂದರೆ, ಅಥವಾ ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಮಗೆ ಬೇಕು ಅಂದರೆ, ಅದನ್ನು ನಾವು ಮಾಡಿ ಕೊಡ್ತಕ್ಕಂಥದ್ದು ಮಕ್ಕಳ ರಕ್ಷಣಾ ಘಟಕದ ಕೆಲಸ ಇರ್ತದೆ. ಮೇನ್ಲಿ ಎರಡೇನೆ, JJB ಮತ್ತು CWC ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು. ಸರ್, ಇದು ಈಗ ಜಿಲ್ಲಾ ಮಟ್ಟದ ಜೊತೆಗೆ ತಾಲೂಕು ಮಟ್ಟದಲ್ಲೂ ತಾಲೂಕಿನಲ್ಲಿ ಏನಾಗಿದೆ ಸರ್ ಅಂದರೆ, CDPOಸ್ನೇನೆ ತಾಲೂಕು ಮಕ್ಕಳ ರಕ್ಷಣಾಧಿಕಾರಿಗಳು ಅಂತ ಮಾಡಿದ್ದಾರೆ. ಎಲ್ಲ ಕಡೆ CDPOs ಇದ್ದಾರೆ, ದೇ ವಿಲ್ ಲುಕ್ ಆಫ್ಟರ್, ಅವ್ರು ನೋಡ್ತಾರೆ ಸರ್. ಉದಾಹರಣೆಗೆ ನಿನ್ನೆ ನೀವು ಹೇಳಿದ್ರಲ್ಲ, ಯಾವುದು ಶಿವನಿಲ್ಲಿ ಕೇಸ್ ಆಯ್ತು, ಇಮಿಡಿಯೇಟ್ ಅಟೆಂಡ್ ಮಾಡಲಿಕ್ಕೆ ತಾಲೂಕು ಮಕ್ಕಳ ರಕ್ಷಣಾಧಿಕಾರಿ ಅಲ್ಲಿ ಧಾವಿಸಿ ಅಟೆಂಡ್ ಮಾಡ್ತಾರೆ ಸರ್. ಸರ್, ಈಗ ನಮ್ಮಲ್ಲಿ ಏನು ಮಕ್ಕಳ ರಕ್ಷಣೆಗೆ ಅಂದ್ರೆ ಯಾವ್ಯಾವ ಅಂಶ ನಾವು ಇದರಲ್ಲಿ ನೀವು ತಗೊಳ್ತೀರಾ? ಮಕ್ಕಳ ರಕ್ಷಣೆಗೆ ಸಂಘರ್ಷಕ್ಕೊಳಗಾಗಿರೋ ಮಕ್ಕಳ ರಕ್ಷಣೆಗೆ ಅಂದ್ರೆ ಮೇಯ್ನ್ ಏನ್ ಬರುತ್ತೆ ಸರ್ ಅಂದ್ರೆ, 18 ಇಯರ್ಸ್ ಒಳಗಿನ ಮಕ್ಕಳೇನಿದ್ದಾರೆ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡೋದು ನಮ್ಮ ಕೆಲಸ ಇರ್ತದೆ. ಉದಾಹರಣೆಗೆ ಮಕ್ಕಳದು ಮೇಯ್ನ್ ಒಂದು 4 ಹಕ್ಕು ಬರ್ತದೆ: ಬದುಕುವ ಹಕ್ಕು, ರಕ್ಷಣೆ ಹಕ್ಕು, ಭಾಗವಹಿಸುವ ಹಕ್ಕು ಮತ್ತು ಅಭಿವೃದ್ಧಿ ಹೊಂದುವ ಹಕ್ಕು. ಈ ಹಕ್ಕುಗಳನ್ನು ಕಾಪಾಡ್ತಕ್ಕಂಥದ್ದು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮತ್ತು ಮಕ್ಕಳ ರಕ್ಷಣಾ ಘಟಕದ ಕೆಲಸ ಇರ್ತದೆ. ಇಲ್ಲಿ 18 ಇಯರ್ಸ್ ಒಳಗಿನ ಮಕ್ಕಳಿಗೆ ಎಲ್ಲರೂ ಒಳ್ಳೆ ಎಜುಕೇಶನ್ ತಗೋಬೇಕು, ಒಳ್ಳೆ ಅವ್ರಿಗೆ ಊಟ ವಸತಿ ಸಿಗಬೇಕು, ಆರೋಗ್ಯಕರವಾಗಿ ಬೆಳಿಬೇಕು ಅನ್ನೋದು ಈ ಮಕ್ಕಳ ಮಿಷನ್ ವಾತ್ಸಲ್ಯ ಅಂತೀವಿ ಸರ್ ಇದಕ್ಕೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಥವಾ 2022ರಲ್ಲಿ ಇದು ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತ ಆಯ್ತು. ಮಿಷನ್ ವಾತ್ಸಲ್ಯ ಸ್ಕೀಮೇನೆ ಅಷ್ಟು ಸರ್, ಯಾವುದೇ ಮಗುವಿಗೆ ಯಾವುದೇ ರೀತಿ ಅವರ ಹಕ್ಕುಗಳಿಗೆ ಬಾಧ್ಯತೆ ಬರಬಾರ್ದು ಅನ್ನೋದು ಉದ್ದೇಶ ಸರ್. ಇದರಲ್ಲಿ ಏನಾಗ್ತದೆ ಸರ್, ಉದಾಹರಣೆಗೆ ನೀವು ಕೇಳ್ದಂಗೆ, ಈಗ ಉದಾಹರಣೆ ಹೆಣ್ಣು ಮಕ್ಕಳು ಓದ್ತಾ ಇರ್ತಾರೆ, ಅವ್ರಿಗೆ 18 ಇಯರ್ಸ್ ಒಳಗೇನೆ ಮದುವೆ ಮಾಡ್ಲಿಕ್ಕೆ ಮನೆಯಲ್ಲಿ ತಯಾರಿ ಮಾಡ್ತಿರ್ತಾರೆ. ಆ ಚೈಲ್ಡ್ ಮ್ಯಾರೇಜ್ ಆಗೋದನ್ನ ತಪ್ಪಿಸೋದು,
ಅವರ ತಂದೆ ತಾಯಿಗಳಿಗೆ ಕೌನ್ಸಿಲಿಂಗ್ ಮಾಡಿ ಅದನ್ನ ಮಾಡಬೇಡ್ರಿ, 18 ಇಯರ್ಸ್ವರೆಗೂ ಮಾಡಬಾರ್ದು, ಮಗುವಿಗೆ ಎಜುಕೇಷನಿಗೆ ತೊಂದರೆ ಆಗ್ತದೆ ಅನ್ನೋದು ಆ ಥರದ್ದು ಹೇಳ್ತಕ್ಕಂಥದ್ದು. ಮತ್ತು ನಮ್ಮ ಸಿಬ್ಬಂದಿ ಬೇರೆ ಬೇರೆ ಶಾಲೆಗಳಿಗೆ, ತಾಲೂಕಿನ ಶಾಲೆಗಳಿಗೆ, ಬೇರೆ ಬೇರೆ ಗ್ರಾಮಗಳಿಗೆ ಹೋದಾಗ ಅಲ್ಲಿ ಅವೇರ್ನೆಸ್ ಕ್ಯಾಂಪ್ ಮಾಡ್ತಕ್ಕಂಥದ್ದು. ಮತ್ತು ಪೋಕ್ಸೋ ಸಂತ್ರಸ್ತರು ಇರ್ತಾರೆ, 18 ಇಯರ್ಸ್ ಒಳಗಿನ ಮಕ್ಕಳು, ಬಾಲಕಿ ಮೇಲಿರ್ಬೋದು, ಬಾಲಕನ ಮೇಲಿರ್ಬೋದು. ಕೆಲವರು ಏನಂತಾರೆ ಸರ್, ಪೋಕ್ಸೋ ಅಂದ ಕೂಡಲೇ ಬಾಲಕಿಯರದಷ್ಟೇ ಅಂತ ತಿಳ್ಕೊಳ್ತಾರೆ. ಬಾಲಕರ ಮೇಲೂ ಆಗುತ್ತೆ ಕೆಲವು ಸರಿ ಅತ್ಯಾಚಾರಗಳು ಅಥವಾ ದೌರ್ಜನ್ಯಗಳು ಆಗ್ತದೆ. ಪೋಕ್ಸೋ ಅಂದ್ರೆ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಬ್ಯೂಸಸ್ ಆಕ್ಟ್ ಅಂತ, ಅಫೆನ್ಸಸ್ ಆಕ್ಟ್ ಅಂತ ಬರುತ್ತೆ ಸರ್. 2012ರಲ್ಲಿ ಬಂತಿದ್ದು ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ ಅಂತೇಳಿ. ಸೊ ಇದರಲ್ಲಿ ಹುಡುಗ ಹುಡುಗಿ ಇಬ್ಬರಿಗೂ ತೊಂದರೆ ಆದರೆ ಅವ್ರಿಗೆ ರಿಹಬಿಲಿಟೇಷನ್ ಮಾಡ್ತಕ್ಕಂಥದ್ದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕೆಲಸ ಇರ್ತದೆ. CWC ಮತ್ತು JJB ಕೆಲಸನೂ ಇರ್ತದೆ ಸರ್. ನಂತರ ಮಕ್ಕಳಿಗೆ ಯಾವುದೇ ತೊಂದರೆ ಆಗಲಿ ಸರ್, ಉದಾಹರಣೆಗೆ ಭಿಕ್ಷೆ ಬಿಡ್ತಿರ್ತಾರೆ ಮಕ್ಕಳು, ಅವ್ರನ್ನ ರೈಡ್ ಮಾಡಿ, ಅಂದರೆ ಅವ್ರನ್ನ ಹುಡುಕಿ ಕಂಡಿಡಿದು, ರೈಡ್ ಅನ್ನೋದಕ್ಕಿಂತ ಕಂಡಿಡಿದು ಅವ್ರಿಗೆ ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು. ಈ ರೀತಿದೆಲ್ಲ ಮಕ್ಕಳ ರಕ್ಷಣಾ ಘಟಕದ ಚಿಲ್ಡ್ರನ್ ಇನ್ ಸ್ಟ್ರೀಟ್ ಸಿಚುವೇಶನ್ ಅಂತಾರೆ ಸರ್. ಅದಕ್ಕೆ ಅಂತ ಬೀದಿ ಬದಿಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸ ಇರುತ್ತೆ. ಉದಾಹರಣೆಗೆ HIV ಸೋಂಕಿತ ಬಾಧಿತ ಮಕ್ಕಳಿರ್ತಾರೆ, ಅವ್ರಿಗೆ ಅವ್ರ ಎಜುಕೇಷನ್ಗೆ, ಅವರ ಒಂದು ಉತ್ತಮ ಸಮಾಜದಲ್ಲಿ ಮುಖ್ಯವಾಹಿನಿ ತರಲಿಕ್ಕೆ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು. ಆಮೇಲೆ ಅನಾಥ ಮಕ್ಕಳನ್ನ ಕುಟುಂಬದ ವಾತಾವರಣದಲ್ಲಿ ಬೆಳಿಬೇಕು ಅಂತೇಳಿ ಪ್ರಾಯೋಜಕತ್ವ ಯೋಜನೆ ಅಂತಿದೆ. ಆ ಯೋಜನೆಯಲ್ಲಿ ನಾವೇನು ಮಾಡ್ತೀವಿ, ಪೋಷಕತ್ವ ಮತ್ತು ಪ್ರಾಯೋಜಕತ್ವ ಯೋಜನೆ ಅಂತ. ಪೋಷಕತ್ವ ಯೋಜನೆಯಲ್ಲಿ ಯಾರಿಗೆ ಮಕ್ಕಳಿರಲ್ಲ ಅವ್ರಿಗೆ ನಾವು ದತ್ತು ಕೊಡ್ತೀವಿ ಸರ್, ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ. 6 ವರ್ಷದ ಮೇಲಿನ ಮಕ್ಕಳು, 6 ವರ್ಷದ ಒಳಗಿನ ಮಕ್ಕಳು ದತ್ತು ಕೊಡ್ಲಿಕ್ಕೆ ಅದು ಬೇರೆ ಇರ್ತದೆ ಸರ್ ಪ್ರೊಸೀಜರ್. ಕಾರದಲ್ಲಿ ಅವರು ಇದು ಮಾಡ್ಕೋಬೇಕು, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಕೊಡೋದು. 6 ವರ್ಷದ ಮಕ್ಕಳನ್ನ ಮಕ್ಕಳ ಕಲ್ಯಾಣ ಸಮಿತಿ ಒಪ್ಪಿಗೆ ಮೇರೆ ಕೊಡ್ತೀವಿ. ಕುಟುಂಬದ ವಾತಾವರಣದಲ್ಲಿ ಬೆಳೀತಾ ಇರ್ತಾವಲ್ಲ ಮಕ್ಕಳು, ಅವ್ರಿಗೆ ಅನುಕೂಲ ಆಗಲಿ ಎಜುಕೇಷನ್ಗೆ ಅಂತ ತಿಂಗಳಿಗೆ 2,000 ಕೊಡ್ತಾ ಇದ್ವಿ ಹಿಂದೆ. ಈಗ ಮಿಷನ್ ವಾತ್ಸಲ್ಯ ಆದ್ಮೇಲೆ ತಿಂಗಳಿಗೆ 4,000 ಆಗಿದೆ. ಇದು ಸರ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರೋದು, ವಿಧವೆಯರ ಮಕ್ಕಳಿಗೆ ಕೊಡ್ತಾರೆ, ಏಕ ಪೋಷಕ ಕೊಡ್ತಾರೆ ಅಂತ ಹರಿದಾಡ್ತಿದೆ. ಆದರೆ ಕುಟುಂಬದ ವಾತಾವರಣದಲ್ಲಿ ಬೆಳೆಸ್ಲಿಕ್ಕೆ ಏನ್ ಬಿಟ್ಟಿರ್ತೀವಲ್ಲ ಪೋಷಕತ್ವ ಯೋಜನೆಯಲ್ಲಿ, ಅಂತ ಮಕ್ಕಳಿಗೆ ಪ್ರಾಯೋಜಕತ್ವ ಅಥವಾ ಸ್ಪಾನ್ಸರ್ಶಿಪ್, ಸ್ಕಾಲರ್ಶಿಪ್ ಕೊಡೋದು ಸರ್. ಈ ರೀತಿ ಇರ್ತದೆ ಸರ್. ಈಗ ಫೋಕ್ಸೋ ಕಾಯ್ದೆ ಅಥವಾ ಫೋಕ್ಸೋ ಇಂದ ತೊಂದರೆಗೆ ಒಳಗಾಗಿಂತ ಮಕ್ಕಳು ಒಂದು ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲ, ಒಂದು ಬೆದರಿಕೆ ಒಡ್ಡೋದು, ಆ ತರದ್ದು ಸಿಚುವೇಶನ್ ಇದೆ, ಅಥವಾ ಮಾನ ಮರ್ಯಾದೆಗೆ ಹಂಚ್ಕೊಂಡು ಅದಕ್ಕೆ ಕಂಪ್ಲೇಂಟೇ ಫೈಲ್ ಮಾಡಲ್ಲ. ಆಮೇಲೆ ಜೊತೆಗೆ ಅದ್ರ ಜೊತೆ ಮಕ್ಕಳು ಈಗ ಚೈಲ್ಡ್ ಮ್ಯಾರೇಜ್ ಅಂತಂದ್ರೆ ಅಲ್ಲೂ ಅಷ್ಟೇ ಪೋಷಕರೇ ನಿಂತಿ ಮಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಆಗಲ್ಲ, ಕಂಪ್ಲೇಂಟೇ ಬರಲ್ಲ. ನೀವು ಅದನ್ನ ಯಾವ ರೀತಿ, ಫೋಕ್ಸೋ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಯಾವ ರೀತಿ? ಈಗ ಉದಾಹರಣೆಗೆ ಸರ್, ಪೋಕ್ಸೋ ಕೇಸ್ಗಳಲ್ಲಿ ಏನಾಗುತ್ತೆ, ಮಕ್ಕಳು ಅವ್ರು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತಕ್ಕಂಥ ಅಗತ್ಯ ಇಲ್ಲ ಸರ್. ಅದಕ್ಕಾಗಿ ನಮ್ಮ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದಿಂದ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಮಾಡಿರೋದು. ಅವ್ರು ಎಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದು ಹೇಳಿಕೆ ಕೊಟ್ಟರೆ ಸಾಕು, ನಮ್ಗೆ ಈ ರೀತಿ ತೊಂದರೆ ಆಗಿದೆ, ಅಬ್ಯೂಸ್ ಆಗಿದೆ ಅಂತ. ಅವ್ರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಯಾರು ಅದಕ್ಕೆ ಕಾರಣಕರ್ತಿರ್ತಾರೆ ಅವ್ರ ಮೇಲೆ FIR ಪ್ರಕರಣ ದಾಖಲಾಗುತ್ತೆ ಸರ್ ಪೋಕ್ಸೋದಲ್ಲಿ. ಚೈಲ್ಡ್ ಮ್ಯಾರೇಜಲ್ಲೂ ಅಷ್ಟೇ ಸರ್. ಇದೇನಾಗ್ತದೆ, ನಾನು ಆಗಲೇ ಏನೇ ಹೇಳಿದಂಗೆ, ಕೆಲವರು ಫ್ಯಾಮಿಲಿಗಳಲ್ಲಿ ಒಂದು 18 ಇಯರ್ಸ್ ಆಗದೆ ತಡ ಮಗಳು ಬೆಳೆದು ನಿಂತ್ಬಿಟ್ಲು, ಅವಳನ್ನ ಮದುವೆ ಮಾಡಬೇಕು, ಒಳ್ಳೆ ಸಂಬಂಧ ಸಿಕ್ಕಿದೆ, ಸಂಬಂಧದಲ್ಲಿ ಮದುವೆ ಮಾಡ್ಬೇಕು, ಹಾಗೆ ಹೀಗೆ ಅಂತೇಳಿ ಮದುವೆ ಮಾಡಲಿಕ್ಕೆ ತರಾತುರಿ ಮಾಡ್ತಾರೆ ಸರ್. ಯಾರೋ ಮನೆ ವಯಸ್ಸಾದರು ಇರ್ತಾರೆ, ಅವರು ಸಾಯೋದ್ರೊಳಗೆ ನನ್ನ ಮೊಮ್ಮಗಳು ಮದುವೆ ನೋಡಿ ಸಾಯಬೇಕು ಅಂತ ಏನೋ ಅಂತಿರ್ತಾರೆ, ಅವ್ರ ಆಸೆ ತೀರಿಸ್ಲಿಕ್ಕೆ ಆ ರೀತಿ ಎಲ್ಲ ಅರೇಂಜ್ ಮಾಡ್ತಾರೆ ಸರ್. ಬಟ್ ಈಗ ಏನಾಗಿದೆ ಸರ್, ಇದು ಹೆಂಗ್ ಐಡೆಂಟಿಫೈ ಆಗುತ್ತೆ ಅಂದ್ರೆ 1098 ಮಕ್ಕಳ ಸಹಾಯವಾಣಿ ಇದೆ. ಮಕ್ಕಳ ಸಹಾಯವಾಣಿ ನಂಬರ್ 1098. 1098 ಯಾರು ಬೇಕಾದ್ರೂ ಫೋನ್ ಮಾಡ್ತಾರೆ ಸರ್. ಹಂಗಾಗ್ಲಿಕ್ಕೆ ಕೋಡ್ ಬೇಕು ಅಂತ ಏನಿಲ್ವಾ ಸರ್, ಅಥವಾ ಡೈರೆಕ್ಟ್ ಟೋಲ್ ಫ್ರೀ ನಂಬರ್. ಅದಕ್ಕೆ ಮಾಡಿದ್ರೆ ಈಗೆಲ್ಲ ಆ ತರ ಆಗ್ತಾ ಇದೆ ಸರ್. ಯಾರು ಸುಮ್ಮನೆ ಇರಲ್ಲ, ಯಾರು ಜನಗಳಲ್ಲಿ ಅವೇರ್ನೆಸ್ ಇದೆ. ಯಾವುದೋ ಒಂದು ಮಗುಗೆ ಮದುವೆ ಆಗ್ತಿದೆ ಅಂತ ಸ್ಕೂಲಲ್ಲಿ ಗೊತ್ತಾದ್ರೆ ಸ್ಕೂಲ್ ಟೀಚರ್ಸ್ ನಮಗೆ ಚೈಲ್ಡ್ ಲೈನಿಗೆ ಫೋನ್ ಮಾಡ್ತಾರೆ, ಗ್ರಾಮಸ್ಥರು ಎಜುಕೇಟೆಡ್ಸ್ ಇದ್ದರು ಫೋನ್ ಮಾಡ್ತಾರೆ. ಅಷ್ಟು ಮೊದಲಂಗೆ ಸುಲಭ ಇಲ್ಲ ಸರ್ ಮಾಡೋದು. ಹಂಗ ಏನಾದ್ರು ಇದನ್ನ ಮಾಡಿಬಿಟ್ರೆ, ನಾವು ಮಾಡೋದಿಲ್ಲ ಅಂತ ಬರ್ಕೊಟ್ಟು ರೈಟಿಂಗ್ ಅಲ್ಲಿ ಮದುವೆ ಮಾಡಿದ್ರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ಸರ್ ಕೋರ್ಟಲ್ಲಿ. ಸರ್ ಈಗ ನಮಗೆ ಒಂದೊಂದು ಕಳೆದ ಸರ್ನ ನಮಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಹೇಳಿ ಸರ್. 18 ಈಗ ಪೋಷಕರು ಒತ್ತಾಯದಿಂದ ಮದುವೆ ಮಾಡೋಂಥದ್ದೊಂದು, 18 ವರ್ಷ ಆಗೋದಕ್ಕಿಂತ ಮುಂಚೆನೆ ಮಗಳನ್ನ ಬೇಗ ಕೊಟ್ಟು ಬರೋಣ ಅಂತೇಳಿ. ಜೊತೆಗೆ ಈಗ 18 ವರ್ಷಗಿನ ಕೆಳಗಿನ ಮಕ್ಕಳು ಒಂದು ಕೇಸು ನಮಗೆ ಕಳೆದ ಒಂದು ತಿಂಗಳಿಂದ ಬಂದಿತ್ತು.
ಹುಡುಗಿ ಬೇರೆಯವ್ರ ಜೊತೆ ಒಂದು ಜೊತೆಲಿ ಓಡಾಡಂಥದ್ದು ಹೋಗಂಥದ್ದು ರಾತ್ರಿ ಎಲ್ಲ ಬರಲ್ಲ. ಪೇರೆಂಟ್ಸ್ ಕೇಳಿದ್ರೆ ಪೇರೆಂಟ್ಸ್ಗೆ ಹೊಡೆದಿ ಮಾಡಂತ ಒಂದು ಸಿಚುವೇಶನ್ ಇತ್ತು. ಕಂಪ್ಲೇಂಟ್ ಕೊಡಕ್ ಹೋದಾಗ ಕಂಪ್ಲೇಂಟ್ ತಗೊಂಡಿಲ್ಲ ಅಂತೇಳಿ ಒಂದಿದೆ. ಜೊತೆಗೆ ಆ ಮಗು ತಾಯಿ ಜೊತೆ ಹೋಗ್ಬೇಕು ಅಥವಾ ನಿಮ್ಮಲ್ಲಿ ಬಾಲಮಂದಿರ ಅಥವಾ ಆ ತರ ಏನಾರ ಕಂಪ್ಲೇಂಟ್ ತಾಯಿನೇ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮಲ್ಲಿ ಏನಾರ ವ್ಯವಸ್ಥೆ ನಮ್ಮಲ್ಲಿ ವ್ಯವಸ್ಥೆ ಇದೆ ಸರ್. ಬಾಲಕಿಯರ ಬಾಲಮಂದಿರದಲ್ಲಿ 18 ವರ್ಷದವರೆಗೂ ನಾವು ಅಲ್ಲಿ ಇಟ್ಕೊಂಡು ಮಕ್ಕಳಿಗೆ ಆ ತರ ಪ್ರಾಬ್ಲಮ್ ಇರೋರಿಗೆ ಊಟ, ವಸತಿ, ಶಿಕ್ಷಣ ಎಲ್ಲ ಕೊಡ್ತೀವಿ ಸರ್. ಸರ್ಕಾರದಿಂದ ವ್ಯವಸ್ಥೆ ಇದೆ. ಕೆಲವು ಸರಿ ತಾವು ಹೇಳ್ದಂಗೆ ಇನ್ನೂ ಒಂಥರದ ಪ್ರಕರಣಗಳು ನಮಗೆ ಆಗಿದಾವೆ ಸರ್. ಚೈಲ್ಡ್ ಮ್ಯಾರೇಜ್ ತಡೆದಾಗ ನಾವು ಹಳ್ಳಿಗೆ ಹೋಗಿ ನಾವು ದುಡ್ಡು ಖರ್ಚು ಮಾಡಿ ಮದುವೆ ಅರೇಂಜ್ ಮಾಡಿದ್ವಿ. ನೆಂಟರಿಷ್ಟೆಲ್ಲ ಬಂದಿದ್ದಾರೆ, ಬಟ್ಟೆ ಎಲ್ಲ ತಂದಿದ್ವಿ. ಒಂದು ಮದುವೆ 100 ಸುಳ್ಳು ಹೇಳಿ ಮಾಡ್ಬೇಕು ಅಂತಿದೆ, ನೀವು ತಡಿತೀರಲ್ಲ ಅಂತೇಳಿ ನಮ್ಮ ಮೇಲೇನೆ ನಮ್ಮ ಮಗಳು ಬೇಡ ಮದುವೆ ಎಲ್ಲ ಕೆಡಿಸಿದಿರಿ, ಏನಾರ ತಗೊಂಡೋಗಿ ನೀವೇ ಕರ್ಕೊಂಡು ಹೋಗಿ ಮಗಳನ್ನ ಅನ್ನೋ ಸಿಚುವೇಶನ್ ನಮಗೆ ಉದ್ಭವ ಆಗಿದಾವೆ. ಫೇಸ್ ಮಾಡಿದ್ವಿ. ಅದಕ್ಕೆ ಧೈರ್ಯ ಗೆಡಬಾರ್ದು ಸರ್. ನಮ್ಮ ಸರ್ಕಾರದಲ್ಲಿ ವ್ಯವಸ್ಥೆ ಇದೆ. ನಾವು ಕರ್ಕೊಂಡ್ಬಂದು ಬಾಲಕಿಯರ ಬಾಲಮಂದಿರದಲ್ಲಿ ಮಗುಗೆ ಏನೂ ತೊಂದರೆ ಆಗದಂಗೆ ನೋಡ್ಕೊಂಡು 18 ವರ್ಷದ ತನಕ ಅವ್ರ ಎಜುಕೇಶನ್ ಎಲ್ಲ ಸರ್. 18 ವರ್ಷ ಆದ್ಮೇಲೂ ರಿಲೀಸ್ ಆದ್ರೆ ಅವ್ರಿಗೆ ತಂದೆ ತಾಯಿಗಳಿಂದ ಸಪೋರ್ಟ್ ಇಲ್ಲ ಅಂದ್ರೆ ಆಫ್ಟರ್ ಕೇರ್ ಹೋಮ್ಸ್ ಅಂತೂ ನಾವು ಮಾಡಿದ್ವಿ. ಈಗ ಬೆಳಗಾಮು, ಬೆಂಗಳೂರು, ಮೈಸೂರು, ಆಮೇಲೆ ಧಾರವಾಡದಲ್ಲಿದೆ, ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಅಲ್ಲಿಗೂ ಕೂಡ ನಾವು ಕಳಿಸ್ಬೋದು, ರೆಫರ್ ಮಾಡ್ಬೋದು. ಅಲ್ಲಿ ಕೂಡ ಇದ್ಬಿಟ್ಟು ಅವ್ರಿಗೆ ಜೀವನವನ್ನ ಕಲ್ಪಿಸಿಕೊಳ್ಳಿಕ್ಕೆ ಸ್ಕಿಲ್ ಟ್ರೈನಿಂಗ್ಸ್ ಎಲ್ಲ ಕೊಟ್ಟು, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ ಒಂದು ಟ್ರೈನಿಂಗ್ ಕೊಟ್ಟು, ಟೈಲರಿಂಗ್ ಇರ್ಬೋದು, ಎಂಬ್ರಾಯ್ಡ್ರಿ, ಬ್ಯೂಟಿ ಪಾರ್ಲರ್ ಯಾವ್ದೋ ಒಂದು ಕಲ್ತ್ಕೊಂಡು ಅವರು ಜೀವನ ರೂಢಿಸ್ಕೊಳ್ಳಿಕ್ಕೂ ಅವಕಾಶ ಇದೆ ಸರ್. ಅಂದ್ರೆ ನೀವು ಅನೇಕ ಯೋಜನೆಗಳನ್ನ ನೀವು ಈ ರಕ್ಷಣಾ ಘಟಕದಿಂದ, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಮಕ್ಕಳ ರಕ್ಷಣಾ ಘಟಕದಿಂದ ಏನೂ ತೊಂದರೆ ಇಲ್ಲ ಸರ್. ನಮ್ಗೆ ಯಾರೂ ದಿಕ್ಕಿಲ್ಲ ಅಂದ್ರೂ ಕೂಡ, ಈಗ ಪೋಕ್ಸೋ ವಿಕ್ಟಿಮ್ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ವಿಕ್ಟಿಮ್ ಇರ್ಬೋದು. ಆಮೇಲೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಆಗ್ಲೇನೆ, ಕೆಲವು ಬೀದಿ ಸೈಡ್ ಅಲ್ಲಿ ಮಕ್ಕಳನ್ನ ಇಟ್ಟೋಗಿರ್ತಾರೆ, ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿ ನನಗೆ ಮಗು ಬೇಡ ಅಂತಾರೆ. ಅದಕ್ಕೆಲ್ಲ ನಮ್ಮಲ್ಲಿ ಅವಕಾಶ ಇದೆ ಸರ್. ಸರ್ಕಾರ ಎಲ್ಲ ಅಂತ ಮಕ್ಕಳನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರ ಯೋಗಕ್ಷೇಮ ನೋಡಿ ದತ್ತು ಕೇಂದ್ರದಲ್ಲಿಟ್ಟು 6 ವರ್ಷದವರೆಗೂ ಎಲ್ಲಿ ಯಾವ್ದಾದ್ರು ಫ್ಯಾಮಿಲಿಗೆ ಮ್ಯಾಚ್ ಆದ್ರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಅಂತ ಹೇಳಿದೆ ಸರ್. ಕಾರಾ ಅಂತ ವೆಬ್ಸೈಟ್ ಇದೆ, ಅದರಲ್ಲಿ ನೋಂದಣಿ ಮಾಡ್ಕೊಂತಾರೆ ಮಕ್ಕಳಿಲ್ದೇ ಇರೋರು. ಸೀನಿಯಾರಿಟಿ ಮೇಲೆ ಅವ್ರಿಗೆ ಮಕ್ಕಳನ್ನ ಕೊಡ್ತಕ್ಕಂಥದ್ದು ಆಗ್ತದೆ. ನಮ್ಮಲ್ಲಿ ಈಗ ಸರ್ಕಾರಿ ದತ್ತು ಕೇಂದ್ರದಲ್ಲಿ 7 ಮಕ್ಕಳಿದೆ ಸರ್. ನಾವ್ ಇಲ್ಲಿವರೆಗೂ 11 ಮಕ್ಕಳದ್ದು ದತ್ತು ಕೊಟ್ಟಿದೀವಿ. ಮಕ್ಕಳು ಬರ್ತಾ ಇರ್ತದೆ, ದತ್ತು ಹೋಗ್ತಾ ಇರ್ತದೆ. ಆ ರೀತಿ ನಮ್ಗೇನ್ ತೊಂದರೆ ಇಲ್ಲ ಸರ್. ಮಗು ಬೇಡ ಅಂದ್ರೂ ಕೂಡ ಆ ಮಗುವನ್ನ ಸಾಕ್ತಕ್ಕಂಥದ್ದು, ಅವ್ರ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ನಾವು ಮಾಡ್ತೀವಿ. ಚಿಕ್ಕಮಗಳೂರು ದತ್ತು ಕೇಂದ್ರ ಹೇಳಿದ್ರೆ ಈಗ ಅದು ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ದತ್ತು ಕೇಂದ್ರನೂ ಇದೆ ಸರ್ ನಮ್ಮಲ್ಲಿ. ಆಮೇಲೆ ಒಂದು ಸರ್ವೋದಯ ಅಂತ ಹೇಳಿ ಕದ್ರಿಮಿದ್ರಿ ಒಳಗೆ ಪ್ರೈವೇಟ್ ಸಾನು ಇದೆ, ಸಾ ಅಂತೀವಿ ಅದಕ್ಕೆ, ಸ್ಪೆಷಲ್ ಅಡಾಪ್ಷನ್ ಏಜೆನ್ಸಿ ಅಂತ ಹೇಳಿ. ಸೊ ಪ್ರೈವೇಟು ಇದೆ. CWC ನವರು, ಮಕ್ಕಳ ಕಲ್ಯಾಣ ಸಮಿತಿಯವರು, ಅವ್ರು ಎಲ್ಲಿಗೆ ರೆಫರ್ ಮಾಡ್ತಾರೆ, ಗೌರ್ಮೆಂಟ್ ಸಾಗೆ ರೆಫರ್ ಮಾಡಿದ್ರೆ ನಾವು ಇಟ್ಕೊಳ್ತೀವಿ, ಪ್ರೈವೇಟ್ ಸಾಗ್ ರೆಫರ್ ಮಾಡಿದ್ರೆ ಅವ್ರು ಇಟ್ಕೊಳ್ತಾರೆ. ಏನು ರೆಫರ್ ಅಂದ್ರೆ ಯಾವ ತರ ಬರುತ್ತದು ಸರ್? ಈಗ ಉದಾಹರಣೆಗೆ ಒಂದು ಮಗು ಹಾಸ್ಪಿಟ್ಲಲ್ಲಿ, ನನಗೆ ಗೊತ್ತಿರಂಗೆ ಸರ್, ನಾನು ಚಿತ್ರದುರ್ಗದಲ್ಲಿ ಇದ್ದಾಗ ಹಿರಿಯೂರಲ್ಲಿ ಒಬ್ಳು ಹುಡುಗಿ, ಕಾಲೇಜ್ ಹುಡುಗಿ ಹಾಸ್ಪಿಟ್ಲಿಗೆ ಬಂದು ಡೆಲಿವರಿ ಆಗಿದ್ದಾರೆ. ಅವ್ರು ಕೇಳಿದ್ರೆ ಅವ್ರ ತಾಯಿನೂ ಜೊತೆ ಬಂದಾರೆ, ಗರ್ಭಿಣಿನದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಾಯಿ, ನನ್ನ ಮಗಳು ಗರ್ಭಿಣಿನದೇ ನಮಗೆ ಗೊತ್ತಿರ್ಲಿಲ್ಲ, ಯಾಕೋ ಹೊಟ್ಟೆ ನೋವು ಅಂದ್ರು, ಕರ್ಕೊಂಬಂದು ಹಿಂಗೆ ಗೊತ್ತಿಲ್ಲ ಸರ್ ಅದೇನು ಅಂತ. ಡೆಲಿವರಿ ಆದ್ಮೇಲೆ ನನಗೆ ಮಗು ಬೇಡ, ನಾನು ಊರಿಗೆ ತಾಯಿ ಮಗಳು ಹಂಗೆ ಹೋಗ್ಬೇಕು, ಎಲ್ಲೋ ನೆಂಟರ ಊರಿಗೆ ಹೋಗಿದ್ವಿ ಅಂತ ವಾಪಸ್ ಹೋಗ್ತೀವಿ ಅಂದಾಗ ಆ ಡಾಕ್ಟರ್ ಏನ್ ಮಾಡ್ತಾರೆ, ಇಮಿಡಿಯೇಟ್ ನಮಗೆ ಫೋನ್ ಮಾಡ್ತಾರೆ, ಮಕ್ಕಳ ರಕ್ಷಣಾ ಘಟಕ. ಒಟ್ಟು ಬಲವಂತವಾಗಿ ನೀವು ಕಳಿಸ್ಬೇಕು ಅಂತೇನಿಲ್ಲ? ಇಲ್ಲ ಸರ್, ಬಲವಂತವಾಗಿ ಯಾವ ಮಗು ತಗೊಳಲ್ಲ. ಅಲ್ಲ, ನೀವು ತಗೊಳಲ್ಲ, ಬಟ್ ಅವರು ನೀವು ನಿಮ್ಮ ಮಗು ನೀವೇ ತಗೊಂಡೋಗ್ಬೇಕು ಅಂತೇಳಿ ಬೇಡ ಅಂದ್ರೆ ತೊಂದರೆ ಇಲ್ಲ ಸರ್. ಇಮಿಡಿಯೇಟ್ ನಮಗೆ ದತ್ತು ಕೇಂದ್ರಕ್ಕೆ ನಾವು ಅಲ್ಲಿ CWC ಗಮನಕ್ಕೆ ತಂದು ಅವ್ರ ಮುಂದೆ ಹಾಜರುಪಡಿಸಿ ಮಗುನ, ಸ್ವಲ್ಪ ದಿನ ಚಿಕ್ಕ ಮಗು ಆಗಿದ್ರೆ ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲಿ ಆರೈಕೆ ಮಾಡಿ ದತ್ತು ಕೇಂದ್ರದಲ್ಲಿ ತಗೊಳ್ತೀವಿ. ಅದನ್ನ ಕೇರಿಂಗ್ಸ್ ಅಂತ ಇರುತ್ತೆ ನಮ್ಮ ಕಾರಾ ವೆಬ್ಸೈಟ್ ಅಲ್ಲಿ, ಮಗುವಿನ ವಿವರಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ವಿವರಗಳನ್ನು ನೋಡಿ ಮಕ್ಕಳಿಲ್ಲದೆ ಇರೋರು, ಸಪೋಸ್ ಉದಾಹರಣೆಗೆ ನೀವು ಮಕ್ಕಳಿಲ್ಲ ಅಂದ್ರೆ ಅದನ್ನ ನೋಡ್ಬಿಟ್ಟು ಈ ಮಗು ನನಗೆ ಬೇಕಂದ್ರೆ ನೀವು ಅರ್ಜಿ ಸಲ್ಲಿಸಬಹುದು. ಅದರಲ್ಲಿ ವಿತ್ ಫೋಟೋನು ಇರುತ್ತಾ? ಕಾರಾ ವೆಬ್ಸೈಟ್ ಒಂದ್ ಸ್ವಲ್ಪ ಹೇಳ್ಬೋದಾ ಸರ್ ತಾವದನ್ನ? ಅಲ್ಲ ಸರ್, ಕಾರಾದಲ್ಲಿ ಏನಿರುತ್ತೆ ಅಂದ್ರೆ ಮಗುವಿನ ವಿವರಗಳನ್ನ ನಾವ್ ಇದು ಮಾಡಿದ್ವಿ. ಅಲ್ಲ, ನೀವು ಈಗ ಅಡಾಪ್ಷನ್ ಮಾಡ್ಕೋಬೇಕು ಅಂದಾಗ ಆ ವೆಬ್ಸೈಟ್ ಗೆ ಹೋಗಿ ನಾವು ಎನ್ರೋಲ್ ಹೌದೌದು, ಆ ಮಗುನ ಕೇಳ್ಬೋದು. ನಿಮಗೆ ಮ್ಯಾಚ್ ಆದ್ರೆ ಅಲ್ಲ, ನಾವು ಫಸ್ಟ್ ಎನ್ರೋಲ್ ಮಾಡಿರ್ಬೇಕಾ ಇದಕ್ಕೆ, ಅಥವಾ ಮಗು ನೋಡಿ ಆಮೇಲೆ ಬೇಕು ಅಂದ್ರೆ ನೀವು ಎನ್ರೋಲ್ ಮಾಡಬಹುದು ಸರ್. ಅದೇ ಮಗು ಮೊದಲೇ ಎನ್ರೋಲ್ ಮಾಡ್ಕೊಂಡಿರ್ಬೋದು. ಇಲ್ಲ, ಸೀನಿಯಾರಿಟಿ ಪ್ರಕಾರ ಬಂದಾಗ ಇಂತಿಂತ ಕಡೆ ಮಕ್ಕಳಿದಾವೆ ಅಂತ ನಿಮಗೆ ಈ ಉದಾಹರಣೆಗೆ ಡಿಸ್ಪ್ಲೇ ಮಾಡೋದು ಅಂತಾರಲ್ಲ, ಗೊತ್ತಾಗ್ತದೆ. ರಾಜ್ಯಾದ್ಯಂತ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಇದೆ, ಸ್ಟೇಟ್ ಅಡಾಪ್ಷನ್ ರಿಸೋರ್ಸ್ ಏಜೆನ್ಸಿ ಇದೆ.
ಏನು ಕಾನೂನು ಮುಖಾಂತರನೇ ಅದನ್ನ? ಹೌದು ಸರ್, ಅದು ಜಿಲ್ಲಾಧಿಕಾರಿಗಳ ಮೂಲಕ ಫಸ್ಟ್ ಏನ್ ಮಾಡ್ತೀವಿ ಸರ್, ಅದು ಮಗು ಮ್ಯಾಚಿಂಗ್ ಆದ್ಮೇಲೆ ಕಾರಾದಿಂದ ಒಂದು ಪ್ರೀ ಅಡಾಪ್ಷನ್ ಕಮಿಟಿ ಮೀಟಿಂಗ್ ಅಂತ ಮಾಡ್ತೀವಿ ನಾವು. ಅವರ ತಂದೆ ತಾಯಿಗಳು ದಾಖಲಾತಿಗಳನ್ನೆಲ್ಲ ತರಿಸಿ ನಾವು ವೆರಿಫೈ ಮಾಡ್ತೇವೆ. ಅವರು ನಿಜವಾಗ್ಲೂ ಈಗ ಗೋವಾಕ್ಕೆ ಒಂದು ಮಗು ಮ್ಯಾಚ್ ಆಯ್ತು ಮೊನ್ನೆ, ನಿಜವಾಗ್ಲೂ ಗೋವಾದಲ್ಲಿದಾರ, ಅವ್ರು ಏನ್ ಕೆಲಸ ಮಾಡ್ತಾರೆ, ಹೆಂಡತಿ ಏನ್ ಕೆಲಸ ಮಾಡ್ತಾರೆ, ಅವ್ರ ಆಧಾರ್ ಕಾರ್ಡ್ ಏನು, ಅವ್ರು ಎಲ್ಲಿ ವರ್ಕ್ ಎಲ್ಲ ತಗೊಳ್ತೀವಿ ಸರ್ ಡೀಟೇಲ್ಸ್. ಅವ್ರದ್ದು ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ಕೊಡ್ಬೋದು ಅಂತ ಆದ್ಮೇಲೆ DC ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಫೈಲ್ ಹೋಗುತ್ತೆ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೊಮ್ಮೆ ಅವರ ಡೀಟೇಲ್ಸ್ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಮುಖಾಂತರ ಅವರೇ ಅವ್ರ ಕೈಯಿಂದ ಹ್ಯಾಂಡ್ ಓವರ್ ಮಾಡಿ ಆದೇಶ ಮಾಡಿ ಕೊಡ್ತಾರೆ. ಪರ್ಮನೆಂಟ್ ಆಗಿ ದತ್ತು ಆರ್ಡರ್ ಮಾಡ್ತಾರೆ. ಎಷ್ಟು ಈಗ ನಮ್ಮ ಅಡಾಪ್ಷನ್ ಸೆಂಟರ್ 11 ಮಕ್ಕಳು ಕೊಟ್ಟಿದ್ದೀವಿ ಇಲ್ಲಿವರೆಗೆ. ನಾವು ಕೊಟ್ಟಿದ್ದೀರಾ? ಓಕೆ ಸರ್. ಆಮೇಲೆ ಈಗ ಸಾಮಾಜಿಕ ಅರಿವು ಈ ನಿಟ್ಟಿನಲ್ಲಿ ತಾವು ಯಾವ ರೀತಿ ಕಾರ್ಯಪ್ರವೃತ್ತರಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ? ಜಿಲ್ಲೆಯಲ್ಲಿ ನಾವು ಏನ್ ಮಾಡ್ತಿದ್ವಿ ಸರ್, ಮಕ್ಕಳ ರಕ್ಷಣಾ ಘಟಕ ಅಂತ ಇದೆ ಅಂತಾನೆ ಕೆಲವ್ರಿಗೆ ಗೊತ್ತಿರಲ್ಲ. ನಮ್ಮಲ್ಲಿ ತಾಲೂಕಿಗೆ 2 ಜನ ಸಿಬ್ಬಂದಿನ ನಾವು ನೇಮಕ ಮಾಡಿರ್ತೀವಿ. ಔಟ್ ರೀಚ್ ವರ್ಕರ್ಸ್, ಸೋಷಿಯಲ್ ವರ್ಕರ್ಸ್, ಈ ತರ ಪ್ರೊಟೆಕ್ಷನ್ ಆಫೀಸರ್, ಇದನ್ನ ಇನ್ಸ್ಟಿಟ್ಯೂಷನ್ ಕೇರ್, ಪ್ರೊಟೆಕ್ಷನ್ ಆಫೀಸರ್, ನಾನ್ ಇನ್ಸ್ಟಿಟ್ಯೂಷನ್ ಕೇರ್, ಲೀಗಲ್ ಕಮ್ ಪ್ರೊಟೆಕ್ಷನ್ ಆಫೀಸರ್, ಈ ತರ ಹುದ್ದೆಗಳಿದೆ. ಅವ್ರನ್ನೆಲ್ಲ ಒಂದು ತಾಲೂಕಿಗೆ ವಿವರ ಮಾಡಿರ್ತೀವಿ ಸರ್. ಎಲ್ಲ ಶಾಲೆಗಳಿಗೆ ಅವ್ರದ್ದು ಏನ್ ಕೆಲಸ ಅಂದ್ರೆ, ಈ ಉದಾಹರಣೆ ನಾನು ಹೇಳಿದ್ನಲ್ಲ ಸರ್, CWC ಆದೇಶಗಳಿದ್ರೆ ಅದನ್ನ ಹೋಮ್ ವಿಸಿಟ್ ಮಾಡ್ಲಿಕ್ಕೆ, ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು. ಆಮೇಲೆ ಚೈಲ್ಡ್ ಲೈನ್ಗೆ ಕಾಲ್ಸ್ ಬಂದ್ರೆ ಅದನ್ನ ಅಟೆಂಡ್ ಮಾಡ್ತಕ್ಕಂಥದ್ದು. ಎಲ್ಲಾದ್ರೂ ಚೈಲ್ಡ್ ಮ್ಯಾರೇಜ್ ಇದೆ ಅಥವಾ ಮಗುವಿಗೆ ಏನಾದ್ರು ಅತ್ಯಾಚಾರ ಆಗಿದೆ ಅಥವಾ ಅಬ್ಯೂಸ್ ಆಗಿದೆ ಅಂದಾಗ ಅದನ್ನ ಅಟೆಂಡ್ ಮಾಡ್ತಕ್ಕಂಥದ್ದು, ಈ ರೀತಿ ಕೆಲಸ ಇರ್ತದೆ. ಅವರು ಫ್ರೀ ಇದ್ದ ಟೈಮಲ್ಲಿ, ಈ ತರ ಇಲ್ಲದಿದ್ದ ಟೈಮಲ್ಲಿ ಶಾಲೆಗಳಿಗೆ ಭೇಟಿ ನೀಡಿ ಪ್ರತಿಯೊಂದು ಶಾಲೆ ಮತ್ತು ಜೂನಿಯರ್ ಕಾಲೇಜುಗಳಿಗೆ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ಸು, ಪೋಕ್ಸೋ ಕಾಯ್ದೆ ಬಗ್ಗೆ ಅವೇರ್ನೆಸ್ ಕ್ಯಾಂಪ್ಸು, ಜುವೆನಲ್ ಜಸ್ಟಿಸ್ ಆಕ್ಟ್ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಈ ರೀತಿ ಕೆಲಸಗಳನ್ನು ಸಹ ಅವ್ರು ಮಾಡಬೇಕಾಗ್ತದೆ. ಮತ್ತೆ ಮಕ್ಕಳ ರಕ್ಷಣಾ ಘಟಕದಿಂದ ಏನೇನು ಯೋಜನೆಗಳಿದೆ ಅಂತ ಜನಗಳಿಗೆ ಅವೇರ್ನೆಸ್ ಕೊಡ್ತಾರೆ ಸರ್. ಮತ್ತೆ ಅಂಗನವಾಡಿ ವರ್ಕರ್ಸ್ ಮೀಟಿಂಗ್, ಆಶಾ ವರ್ಕರ್ಸ್ ಮೀಟಿಂಗ್, ಬೇರೆ ಏನಾದ್ರು ತಾಲೂಕು ಮಟ್ಟದಲ್ಲಿ ಸಭೆಗಳು ಇದ್ದಾಗ ಸಹ ಅಟೆಂಡ್ ಮಾಡಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಇರುತ್ತೆ. ಎಲ್ಲ ಕಾಲೇಜು ಮತ್ತೆ ಜೂನಿಯರ್ ಕಾಲೇಜು, ಹೈಸ್ಕೂಲಿಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಚೈಲ್ಡ್ ಮ್ಯಾರೇಜ್ ಆಗ್ತಕ್ಕಂಥ ವಲ್ನರ ಗ್ರೂಪ್ ಅಂದ್ರೆ ಆ ಏಜ್ನವರು, ಆ ಏಜಿನ ಮಕ್ಕಳೇ ಚೈಲ್ಡ್ ಮ್ಯಾರೇಜ್ ತುತ್ತಾಗೋದು. ಸೊ ಟೀನ್ ಏಜ್ ಅಂತೀವಲ್ಲ ಸರ್, 13 to 18, ಆ ಏಜ್ ಅಲ್ಲೇ ಮಕ್ಕಳು ತುತ್ತಾಗ್ತಕ್ಕಂಥ ಸಂಭವ ಇರುತ್ತೆ ಸರ್. ಈಗ ನಮಗೆ ಇನ್ನೊಂದು ಮೇಜರ್ ಏನಂದ್ರೆ ಬಾಲ ಕಾರ್ಮಿಕರು. ಈಗ ಸಣ್ಣ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ ಮಾಡೋಂಥದ್ದು, ಬಟ್ ಸಾಧ್ಯವಾದಷ್ಟು ಮಟ್ಟಿಗೆ ಈಗ ನೋಡಿದ ಮಟ್ಟಿಗೆ ಆ ಮಟ್ಟಿನ ಇಲ್ಲ, ಕಡಿಮೆ ಇದೆ. ಅದನ್ನ ನೀವು ಯಾವ ರೀತಿ ಸರ್ ಫೇಸ್ ಸರ್? ಇದಕ್ಕೆ ಏನಾಗ್ತಿದೆ ಸರ್ ಅಂದ್ರೆ, ಚೈಲ್ಡ್ ಈಗೇನ್ ಲೇಬರ್ ಹೇಳಿದ್ರಿ, ಇದಕ್ಕೆ ಲೇಬರ್ ಡಿಪಾರ್ಟ್ಮೆಂಟ್, ಮದರ್ ಡಿಪಾರ್ಟ್ಮೆಂಟ್ ಅಂತದೆಲ್ಲ ರೈಡ್ ಮಾಡೋದು, ಅದೆಲ್ಲ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಇರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ. ಅವರು ಕಮಿಟಿಗಳನ್ನ ಎಲ್ಲ ತಾಲೂಕಲ್ಲೂ ಇದೆ, ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ. ಅವರು ಎಲ್ಲಾದ್ರೂ ಆತರ ಅನುಮಾನ ಬಂದ್ರೆ ಅಥವಾ ಮಂತ್ಲಿ ಅಥವಾ 2 months ಒಂದ್ಸರಿ ರೈಡ್ಗಳು ಮಾಡ್ತಾರೆ ಸರ್. ಗ್ಯಾರೇಜ್ಗಳು, ಆಮೇಲೆ ಹೊಲಗಳು, ಎಸ್ಟೇಟ್ಗಳಲ್ಲಿ, ನಿಮ್ ಕಡೆ ಎಸ್ಟೇಟ್ಗಳಲ್ಲಿ ಚಿಕ್ಕ ಮಕ್ಕಳು ಕೆಲಸ ಮಾಡ್ತಿರ್ತಾರೆ. 14 ವರ್ಷದ ಒಳಗಿನ ಮಕ್ಕಳು ಇಟ್ಕೊಳ್ಳೋದು ಅಪರಾಧ ಅಂತ ಎಲ್ಲ ಕಡೆ ಹೋಟೆಲ್ಗಳಲ್ಲಿ ಬೋರ್ಡ್ ಹಾಕ್ಸಿರ್ತೀವಿ ಸರ್. ಚಿಕ್ಕ 14 ವರ್ಷದ ಮಕ್ಕಳನ್ನ ನಾವು ಯಾವುದೇ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿಲ್ಲ, ಆ ರೀತಿಯಲ್ಲಿ ಆಗಿ ಅಂಥದ್ದೇನಾದ್ರು ಕಂಡು ಬಂದ್ರೆ ಅಥವಾ ಕಂಪ್ಲೇಂಟ್ ಬಂದ್ರೆ ಅವ್ರು ಯಾರು ಆ ಥರ ಮಾಡಿರ್ತಾರೆ. ಇಟ್ಟಿಗೆ ಬಟ್ಟಿನಲ್ಲಿ ನಾನು ಚಿತ್ರದುರ್ಗದಾಗ ಮೊಳಕಾಲ್ಮೂರಲ್ಲಿ ಒಂದು 20 ಮಕ್ಕಳು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇದೇ ಜಿಲ್ಲಾ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಕಾನೂನು ಸೇವೆಗಳ ಪ್ರಾಧಿಕಾರದ ಜಡ್ಜು ನಾವೆಲ್ಲ ಹೋಗಿ ರೈಡ್ ಮಾಡಿ ಅವು ಪ್ರತಿಯೊಬ್ಬರು ಆ ಮಾಲೀಕರು ಏನಿದ್ದಾರೆ ಅವ್ರ ಮೇಲೆ FIRಗಳು ಆಯ್ತು ಸರ್. ಪ್ರಕರಣಗಳು ದಾಖಲಾಗಿ ನಡೀತಾ ಇದೆ. ಆಮೇಲೆ ಅವ್ರಿಗೆಲ್ಲ ಮಕ್ಕಳಿಗೆ ರಿಹಬಿಲಿಟೇಷನ್ ಮಾಡೋದು ಅದೆಲ್ಲ ನಮ್ಮ ಕೆಲಸ ಇರ್ತದೆ. ರೈಡ್ ಮಾಡೋದು ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಇರುತ್ತೆ. FIR ಮಾಡೋದು. ಏನು ಏಜ್ ಲಿಮಿಟ್ ಸರ್ ಬಾಲ ಕಾರ್ಮಿಕರು ಅಂದ್ರೆ? ಏನು ಏಜ್ ಲಿಮಿಟ್? 14 ವರ್ಷದ ಒಳಗಿನ ಮಕ್ಕಳನ್ನ ಇಟ್ಕೊಳ್ಳೋದು ಅಪರಾಧ ಅಂತ ಮಾಡಬಾರದು ಸರ್. ಇವನ್ 18 years ವರ್ಗು ನಾವು ಮಕ್ಕಳಂತಲೇ ಕನ್ಸಿಡರ್ ಮಾಡ್ತೀವಿ ಸರ್. ಬಟ್ ಈಗ ನಮ್ದೇ ಮಕ್ಕಳು ಅಂತೇಳಿ ಏನಾರ ಇದ್ ಮಾಡೋಂಥದ್ದು ಬರುತ್ತಾ? ನಮ್ಮ ಮಕ್ಕಳೇ ಅಂಗಡಿಯಲ್ಲಿ ಇದ್ರು ಅಥವಾ ಹೋಟ್ಲಲ್ಲಿ ಇದ್ರು ಅಂತೇಳಿ ಏನಾರ? ಸರ್ ಆ ತರದ ಪ್ರಕರಣಗಳು ಕಡಿಮೆ. ನಾವು ಸಾಮಾನ್ಯ ರೈಡ್ ಮಾಡಿದಾಗ ಹಂಗೆ ಹೇಳಕ್ ಬರಲ್ಲ ಸರ್. ಅದಕ್ಕೆಲ್ಲ ದಾಖಲೆ ಕೇಳ್ತೀವಿ ನಾವು. ಅಲ್ಲ, ಈಗ ಓನರ್ ಮಗುನೇ ಅಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ರೆ ಅದು ಕಾರ್ಮಿಕ ಸೇರಲ್ವಾ? ಯಾವ ರೀತಿ ಅದು? ಅಲ್ಲ, ಈಗ ಸ್ಕೂಲಿಗೆ ಕಳಿಸ್ತಾ ಇರ್ತಾರೆ ಸರ್. ತಾವ್ ಹೇಳ್ದಂಗೆ ನಿಜ, ಅದು ಕೆಲವು ಸರಿ ಆಗ್ಬೋದು. ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಮಕ್ಕಳು, ಅವರು ಫ್ರೀ ಟೈಮಲ್ಲಿ ಅವ್ರ ತಂದೆಗೆ ಏನಾದ್ರು ಹೆಲ್ಪ್ ಮಾಡಿದ್ರೆ ಅದು ಬಾಲ ಕಾರ್ಮಿಕತೆ ಅನ್ಲಿಕ್ಕೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಹಂಗಾರೆ ಸಂಬಳ ಕೊಡ್ತಾ ಇದ್ದಾಗ ಸ್ಕೂಲಿಗೆ ಹೋಗೋದಿಲ್ಲ, ಹೋಗಲ್ಲ, ಬರೀ ಕೆಲಸ ಮಾಡ್ತಾನೆ ಅಂದ್ರೆ ಅದು ತಪ್ಪು ಸರ್. ಅದು ಒಳ್ಳೆ ಸರ್. ಇದೊಂದ್ ಸ್ವಲ್ಪ ಕನ್ಕ್ಲೂಷನ್ ಬೇಕಾಗುತ್ತೆ. ಯಾಕಂದ್ರೆ ಒಬ್ಬರಿಗೆ ಬಹಳ ಕನ್ಫ್ಯೂಷನ್ ಇದೆ, ಮಕ್ಕಳನ್ನ ಕೆಲಸ ಮಾಡ್ಸಂಗಿಲ್ಲ ಅನ್ನೋ ತರದ. ಸ್ಕೂಲಿಗೆ ಕಳಿಸ್ತಿದ್ದಾರೆ, ಕಳಿಸ್ದಲೆ ಕೆಲಸ ಮಾಡ್ತಾ ಇದ್ದ ಮಗು ಆಕ್ಚುಲಿ ಅದು ಕಾರ್ಮಿಕತೆ ಆಗುತ್ತೆ. ಅವಾಗ ಸ್ಕೂಲಿಗೆ ಹೋಗ್ತಾ ಇಲ್ಲ ಮಗು,
ಅಂದ್ರೆ ಡ್ರಾಪ್ ಔಟ್ ಇರಬಾರ್ದು. ಹಂಗೇನೋ ಅವ್ರ ತಂದೆಗೆ ಹೆಲ್ಪ್, ಈಗ ನಿಮ್ಮ ಮಗು ಇರುತ್ತೆ, ನೀವೇನೋ ಒಂದು ಇದು ಮಾಡಿರ್ತೀರಿ ಒಂದು ಅಂಗಡಿನ, ಬಂದು ನಿಮ್ಮ ಜೊತೆ ಕೂತ್ಕೊಂಡು ಏನೋ ಮಾಡಿದ್ರೆ ಅದು ಬಿಡುವಿನ ವೇಳೆಯಲ್ಲಿ ಅದೊಂಥರ ಆಗುತ್ತೆ ಸರ್. ಬಟ್ ಸ್ಕೂಲ್ಗೆ ಹೋಗ್ತಾ ಇಲ್ಲ, ರೆಗ್ಯುಲರ್ ಅದೇ ಕೆಲಸ ಮಾಡಿಸ್ತಾರೆ ಅಂದ್ರೆ ಅದು ತಪ್ಪು ಸರ್. ಚೈಲ್ಡ್ ರೈಟ್ಸನ್ನ ನಾವು ಇದು ಮಾಡಿದಂಗೆ, ಮಕ್ಕಳ ಹಕ್ಕುಗಳ ಕಿತ್ಕೊಂಡಂಗೆ. ಸರಿಗ ಸಂಘರ್ಷಕ್ಕೆ ಒಳಗಾದ ಮಕ್ಕಳು ನಮ್ಮಲ್ಲಿ ಪ್ರೊವಿಷನ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಲ್ಲ ಸರ್, ಎಲ್ಲಾ ಜಿಲ್ಲೆಯಲ್ಲೂ ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳಿದ್ರೆ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಇರುತ್ತೆ. ಕಾನೂನು ಸೇವೆನೂ ತಮ್ಮಿಂದಾನೆ. ಹೌದು ಸರ್. ಅದೇ ನಮ್ಮಲ್ಲಿ ಏನ್ ಅಬ್ಸರ್ವೇಷನ್ ನಮ್ಮಲ್ಲಿ ಇಲ್ಲ ಸರ್, ಹಾಸನದಲ್ಲಿದೆ. ಎನಿಹೌ ಇಲ್ಲಿ ಕೂಡ ಅಂತ ಮಕ್ಕಳು ಸಿಕ್ಕರೆ, ಕಾನೂನು ಸಂಘರ್ಷಕ್ಕೆ ಒಳಗಾದ ಮಕ್ಕಳಿಗೆ ಸಿಕ್ಕರೆ ನಮ್ಮಲ್ಲಿ ಕೂಡ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಇದೆ. ಅವ್ರನ್ನ ಹಾಸನದಿಂದ ಇಟ್ಟರು ಕೂಡ ಅಲ್ಲಿ ವೀಕ್ಷಣಾಲಯದಲ್ಲಿ ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಅವಶ್ಯಕತೆ ಇದ್ರೆ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸ್ನವರು. SJPU ಅಂತ ಇರುತ್ತೆ ಸರ್, ಎಲ್ಲ ಪೊಲೀಸ್ ಎಲ್ಲ ಜಿಲ್ಲಾ ಸ್ಥಾನಗಳಲ್ಲೂ, ಜಿಲ್ಲಾ ಕೇಂದ್ರಗಳಲ್ಲಿ ಸ್ಪೆಷಲ್ ಜುವೆನೈಲ್ ಪೊಲೀಸ್ ಯೂನಿಟ್ ಅಂತ SJPU ಅಂತ. ಅವರು ಏನ್ ಮಾಡ್ತಾರೆ, ಮಕ್ಕಳನ್ನ ಕರ್ಕೊಂಬರೋದು, ಅಟೆಂಡ್ ಮಾಡಿಸೋದು, ಕರ್ಕೊಂಡು ಹೋಗಿ ಬಿಡೋದು, ಇದೆಲ್ಲ ಮಾಡ್ತಾರೆ. ಈ ಮತ್ತೆ ಈಗ ಚಿಕ್ಕಮಗಳೂರಲ್ಲಿ ಒಂದು ಬಾಲಮಂದಿರ ಅಂತಿದೆ, ಅಲ್ಲಿ ಯಾವ ತರ ಮಕ್ಕಳಿದ್ದಾರೆ ಸರ್? ಚಿಕ್ಕಮಗಳೂರು ಎರಡಿದೆ. ಒಂದು ಬಾಲಕರ ಬಾಲಮಂದಿರ, ಅದು ಗಂಡು ಮಕ್ಕಳಿಗೆ. ಇನ್ನೊಂದು ಬಾಲಕಿಯರ ಬಾಲಮಂದಿರ, ಹೆಣ್ಣು ಮಕ್ಕಳಿಗೆ. ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ, ನೀವು ನಿಮ್ಮ ಹತ್ರ ನಾನು ಹಿಂದಿನ ಸರಿ ಒಂದ್ಸರಿ ಡಿಸ್ಕಸ್ ಮಾಡಿದ್ದೆ ಫೋನ್. ಈಗ ಏಕಪೋಷಕ ಮಕ್ಕಳು ಇರ್ತಾರೆ, ಮನೆ ಕಡೆ ಓದಿಸ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು, ಅವು CWC ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು ಸರ್. ನಮ್ಮ ಗಮನಕ್ಕೆ ಬಂದ್ರೆ ಪ್ರೊಡ್ಯೂಸ್ ಮಾಡಿದಾಗ CWC ಹೌದು ಇವ್ರನ್ನ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ಕೋಬಹುದು ಅಂತ ನಮಗೆ ರೈಟಿಂಗ್ ಅಲ್ಲಿ ಒಂದು ಫಾರ್ಮ್ ಅಲ್ಲಿ ಕೊಡ್ತಾರೆ ಸರ್. ಆವಾಗ ನಾವು ಅಲ್ಲಿ ಇಟ್ಕೋಬೇಕಾಗ್ತದೆ. ಆಮೇಲೆ ತಂದೆ ತಾಯಿ ಇಲ್ಲದೇ ಇರೋ ಅನಾಥ ಮಕ್ಕಳು ಇದ್ದಾರೆ. ಆಮೇಲೆ ಕೆಲವು ಸರಿ ಪೋಕ್ಸೋ ವಿಕ್ಟಿಮ್ಸ್, ಉದಾಹರಣೆಗೆ ಪೋಕ್ಸೋ ಕೇಸ್ ಆಗಿದೆ, ಅವ್ರು ಬಂದು ಇಲ್ಲಿ ಇರ್ಲಿಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಅದೆಲ್ಲ ವಿಚಾರಣೆ ಆಗೋವರೆಗೆ. ಈಗ ನಿಮಗೆ ಗೊತ್ತಿರಂಗೆ ಚಿತ್ರದುರ್ಗದ ಒಂದು ಮುರುಘಾ ಮಠದ ಪ್ರಕರಣ ಆಯ್ತು. 2 ಮಕ್ಕಳು ಸ್ವಾಮೀಜಿ ಅವ್ರ ಮೇಲೆ ಇದು ಪ್ರಕರಣ ದಾಖಲು ಮಾಡಿದ್ರು. ಅದು ಕೇಸ್ ವಿಚಾರಣೆ ಮುಗಿಯೋ ತನಕ CWC ಸ್ಟೇಟ್ಮೆಂಟು, ಪೊಲೀಸ್ನರ ಹತ್ರ 161 ಸ್ಟೇಟ್ಮೆಂಟು, ಜಡ್ಜ್ ಹತ್ರ 164 ಸ್ಟೇಟ್ಮೆಂಟು, ಮೆಡಿಕಲ್ ಚೆಕಪ್ಸ್, ಇವೆಲ್ಲ ಇರುತ್ತೆ ಸರ್ ಪ್ರೊಸೀಜರ್. ಇವಾಗ ತನಕ ಆ ಹುಡುಗರನ್ನ ಎಲ್ಲಿ ಇಡಬೇಕು ಅಂತ ಪ್ರಶ್ನೆ ಬಂದಾಗ ಅವರು ನಮ್ಮ ಬಾಲಕಿಯರ ಬಾಲಮಂದಿರದಲ್ಲಿ ಇಡ್ತೀವಿ. ಈ ಥರದ ಮಕ್ಕಳಿಗೆ ನಮ್ಮ ಬಾಲಕಿಯರ ಬಾಲಮಂದಿರ ಇರುತ್ತೆ ಸರ್. ಅಲ್ಲಿ ರೆಗ್ಯುಲರ್ ನಮ್ಮಲ್ಲಿ 38 ಮಕ್ಕಳಿದ್ದಾರೆ. ಏನು ಏಕಪೋಷಕ ಮಕ್ಕಳಿದ್ದಾರೆ, ಈ ಥರ ಪೋಕ್ಸೋ ವಿಕ್ಟಿಮ್ಸ್ ಬಿಟ್ಟು ನಾನು ಹೇಳ್ತೀನಿ. ಆಮೇಲೆ 2 ಜನ ಪೋಷಕರು ಇಲ್ಲದೆ ಇರೋ ಮಕ್ಕಳಿದ್ದಾರೆ, ಅವ್ರನ್ನ ಶಾಲೆಗೂ ಕೂಡ ನಾವು ಸೇರಿ ಆ ಥರದ ವ್ಯವಸ್ಥೆ ಸರ್ಕಾರದಿಂದ ವಿದ್ಯಾಭ್ಯಾಸ ಏನಿದೆ ವಿದ್ಯಾಭ್ಯಾಸನೂ ಕೊಡಿಸ್ತೀವಿ ಸರ್. ನಾವು ಯಾರನ್ನೂ ಹಂಗೆ ಇಟ್ಕೊಳಲ್ಲ, ನಾವು ಬಾಲಮಂದಿರದಲ್ಲೇ ಇಟ್ಕೊಳಲ್ಲ, ಶಾಲೆಗೆ ಹೋಗ್ಲೇಬೇಕು. ಇದು ಬಾಲಕರ ಬಾಲಮಂದಿರದಲ್ಲೂ ಅಷ್ಟೇ ಸರ್. ಈಗ ನಮಗೆ ಮೇಜರ್ ಪ್ರಾಬ್ಲಮ್, ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾರೆ, ನೀವು ಅದ್ರ ಬಗ್ಗೆ ಮುಂಚೆನೆ ಹೇಳಿದ್ರಿ. ಹೇಳಿ ಸರ್. ಒಂದು ಮಂಗಳೂರಿನ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಹಾಕಿ ಒಂದು ಪ್ರಾಯೋಜಕತ್ವ ಯೋಜನೆ ಧನ ಸಹಾಯ ಅಂತಿದೆ. ಇದು ಏನು ಫೇಕ್ ಅಥವಾ ಯಾವ ರೀತಿ ಅದ್ರ ಬಗ್ಗೆ ಸರ್? ಇದು ಮಂಗಳೂರು, ಉಡುಪಿ ಕಡೆ ಏನ ವೈರಲ್ ಆಗಿದೆ ವಾಟ್ಸಪ್, ಯೂಟ್ಯೂಬ್ ಅಲ್ಲಿ. ಇದು ಅದಕ್ಕೆ ಬೇಕಾಗಿಂತ ದಾಖಲಾತಿಗಳು ಇಂಥದ್ದು ಬೇಕು ಅಂತ ಫೇಕ್ ಸರ್. ನನ್ನ ಅಭಿಪ್ರಾಯದಲ್ಲಿ ಯಾವ್ದೋ ಬೇರೆ ರೀತಿ ಬಳಸ್ಕೊಂತಾರೆ. ಮಧ್ಯವರ್ತಿಗಳು ನಾನು ದುಡ್ಡು ಕೊಡಿಸ್ತೀನಿ, ತಂದೆ ಇಲ್ದ ವಿಧವೆ ಮಕ್ಕಳಿಗೆ ದುಡ್ಡು ಬರುತ್ತೆ ಹಾಗೆ ಹೇಗೆ ಅಂತ ಕರ್ಕೊಂಡ್ಬಂದು ಆಫೀಸ್ಗಳಿಗೆ ಸಾಕಷ್ಟು ಅರ್ಜಿಗಳನ್ನು ಕೊಡಿಸ್ತೀವಿ. ನಿಮ್ಮಲ್ಲೂ ಬರ್ತಾ ಇದೆ. ನಾವು ಸ್ವಲ್ಪ ಕೌನ್ಸಿಲಿಂಗ್ ತರ ಕೂರ್ಸ್ಕೊಂಡು ಹೇಳಿದಾಗ ಆಯ್ತು ಬಿಡಿ ಸರ್ ನಮ್ಗೆ ಗೊತ್ತಿರ್ಲಿಲ್ಲ ಅಂತ ಹೋಗಿ ವಾಪಸ್ಸು ಹೋಗಿದ್ದಾರೆ ಸರ್. ಇದು ಹೇಗಾಗಿದೆ ಸರ್ ಅಂದ್ರೆ 2 ತರದ್ದು ಇದು ಪ್ರಾಯೋಜಕತ್ವ ಯೋಜನೆ ಅಂತ ಸರ್. ಇದು ಇವತ್ತಿನ ಸ್ಕೀಮ್ ಏನಲ್ಲ, 2012ರಿಂದಲೂ ಇದೆ. ಇಷ್ಟು ದಿನ ಯಾಕೆ ಬರ್ತಿರಲಿಲ್ಲ ಸರ್? ಮತ್ತೆ ಆತರ ಇದೆ ಅಂದ್ರೆ ಸಾಮಾಜಿಕ ಜಾಲತಾಣ ಬೇಗ ಮುಟ್ಬಿಡುತ್ತೆ ಜನರಿಗೆ. ಸರಿ ಸರ್, 2012 ಸಾಮಾಜಿಕ ಜಾಲತಾಣ ಈಗ ಹೋದ ವರ್ಷನೂ ಇತ್ತು, ಆಚೆ ವರ್ಷ ಅವಾಗ ಯಾಕೆ ಅರ್ಜಿ ಬಂದಿಲ್ಲ? ನಮಗೆ ಲಾಸ್ಟ್ ಇಯರ್ ಬರೀ 61 ಅರ್ಜಿ ಬಂದಿದೆ. 61 ಮಕ್ಕಳಿಗೆ ನಾವು ಪ್ರಾಯೋಜಕತ್ವ ಯೋಜನೆಯಲ್ಲಿ, ಇದಕ್ಕೆ ಪ್ರಾಯೋಜಕತ್ವ ಯೋಜನೆ ಅಂತೀವಿ ಸರ್, ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಕೊಟ್ಟಿದೀವಿ. ಅರ್ಜಿ ಹುಡುಕಿ ಕೊಟ್ಟಿದೀವಿ. ಈಗ ಯಾಕೆ ಅಷ್ಟು ಅರ್ಜಿ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ಈಗ ಪ್ರಾಯೋಜಕತ್ವ ಅಂದ್ರೆ ಹೇಳಿದ್ರೆ ಸರ್ 2 ತರ ಇದೆ. ಅದು ಒಂದು ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಅನಾಥ ಮಕ್ಕಳನ್ನ, ಯಾರಿಗ ಮಕ್ಕಳಿಲ್ಲ ಅವ್ರಿಗೆ ಆ ಕುಟುಂಬದ ವಾತಾವರಣದಲ್ಲಿ ಮಕ್ಕಳು ಬೆಳಿಲಿ, ಅನಾಥ ಮಕ್ಕಳಿಗೆ ನಾನು ಅನಾಥ ಅನ್ನೋ ಪ್ರಜ್ಞೆ ಕಾಡ್ದಂಗಿರ್ಲಿ ಅಂತ ನಾವು ಪೋಷಕತ್ವ ಯೋಜನೆಯಲ್ಲಿ ದತ್ತು ಕೊಡ್ತೇವೆ. 6 ವರ್ಷದ ಮಕ್ಕಳು ಮೇಲಿಂದ ಹೇಳ್ತಿರೋದು ನಾನು. 6 ವರ್ಷದ ಒಳಗಿಂದು ಕಾರಾ ವೆಬ್ಸೈಟ್ ಹೇಳಿದೆ ನಿಮಗೆ. 6 ವರ್ಷದ ಮೇಲಿನ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಇರ್ತಾರೆ. ಬಾಲಕರ ಬಾಲಮಂದಿರ, ಬಾಲಕಿಯರ ಬಾಲಮಂದಿರ, ಅಬ್ಸರ್ವೇಷನ್ ಅಂತ ಮಕ್ಕಳನ್ನ ದತ್ತು ಕೊಡ್ತೇವೆ ಸರ್. ಉದಾಹರಣೆಗೆ ಒಬ್ಬರಿಗೆ ಮಕ್ಕಳಿಲ್ಲ, ಅವರಿಗೆ ತಗೊಳ್ಳಿ, ನೀವು ಅವ್ರನ್ನ ಬೆಳೆಸಿ, ಆ ಮಕ್ಕಳನ್ನ ಅವರು ಸಾಕಿ ಚೆನ್ನಾಗಿ ಓದಿಸ್ಲಿ ಅಂತ ಈ ದುಡ್ಡು ಕೊಡೋದು ಸರ್. ಒಂದು ಇದು ರಿಹ್ಯಾಬಿಲಿಟೇಟಿವ್ ಸ್ಪಾನ್ಸರ್ಶಿಪ್ ಅಂತ. ಇನ್ನೊಂದು ಪ್ರಿವೆಂಟಿವ್ ಸ್ಪಾನ್ಸರ್ಶಿಪ್ ಅಂತೀವಿ ಇದಕ್ಕೆ.
ಇದು ಏನಂದ್ರೆ ಮಕ್ಕಳು ಅವರು ಉದಾಹರಣೆಗೆ ಓದೋದನ್ನ ಬಿಡಬಾರ್ದು, ಸ್ಕೂಲ್ ಡ್ರಾಪ್ಔಟ್ ಆಗಬಾರ್ದು, ಬೆಗ್ಗರಿನಲ್ಲಿ ತೊಡಗಬಾರ್ದು, ಚೈಲ್ಡ್ ಮ್ಯಾರೇಜಲ್ಲಿ ತೊಡಗಬಾರ್ದು ಅಂತಂತ ಈ ಚಟುವಟಿಕೆಗಳಲ್ಲಿ ಏನ್ ಅಂತೀವಲ್ಲ ಸರ್, ಕಾನೂನು ಬಾಹಿರ ಚಟುವಟಿಕೆಗಳು ತೊಡಗಿ ಹಾಳಾಗಬಾರ್ದು ಅಂತ ದುರ್ಬಲ ವರ್ಗದ ಮಕ್ಕಳಿಗೆ ಕೊಡ್ತೀವಿ ಸರ್. ಆ ದುರ್ಬಲ ವರ್ಗದ ಮಕ್ಕಳಲ್ಲಿ ಆ ಕೆಟಗರಿಲಿ ಯಾರಿದ್ದಾರೆ ಅಂದ್ರೆ ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಮಕ್ಕಳು. ಉದಾಹರಣೆಗೆ ಜನರಲ್ ಆಗಿ ಹೇಳೋದಾರ ಆ ಇನ್ಸ್ಟಿಟ್ಯೂಷನ್ ಬಿಟ್ಟು ಯಾವ್ದೇ ಊರಲ್ಲಿ ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಮಕ್ಕಳು, ಆಮೇಲೆ ತಂದೆ ತಾಯಿ ಇಬ್ರು ದೈಹಿಕವಾಗಿ, ಇಬ್ರಲ್ಲಿ ಯಾರಾದ್ರೂ ಒಬ್ರು ದೈಹಿಕವಾಗಿ ಅಂಗವಿಕಲರಿದ್ರೆ, ಆಮೇಲೆ ಯಾರಾದ್ರೂ ತಂದೆ ತಾಯಿಗಳು HIV AIDS ಅಂತ ರೋಗದಿಂದ ನರಳ್ತಾ ಇದ್ರೆ, ಮಾರಕ ರೋಗಗಳಿಂದ ನರಳ್ತಾ ಇದ್ರೆ, ನೀವು ಆಗ್ಲೇ ಮಾತಾಡಿದಂಗೆ ಈ ಬೆಗ್ಗರೀಸ್ ಅಂತ ಈಗ ಭಿಕ್ಷಾಟನೆಯಲ್ಲಿ ತೊಡಗಿ ಸಿಗ್ತಾರೆ ಮಕ್ಕಳು, ಅವ್ರನ್ನ ಶಾಲೆಗೆ ಸೇರಿಸಿ ರಿಹಬಿಲಿಟೇಷನ್ ಮಾಡ್ತೀವಿ ಅಂತ. ಅವಾಗ ಪೇರೆಂಟ್ಸ್ ಅಥವಾ ಅವ್ರ ತಾಯಿನ ಏನ್ ಸರ್ ಅವ್ರನ್ನ ನೀವು ಏನಾರ ಇದಕ್ಕೆ ಸೇರಿಸ್ತೀರಾ? ಮಕ್ಕಳ ಅಲ್ಲ ಮಹಿಳಾ ಕಲ್ಯಾಣ ಅಲ್ಲ ಸರ್, ಆತರ ದೊಡ್ಡವ್ರು ಏನಾರು ಭಿಕ್ಷಾಟನೆ ಮಾಡ್ತಿದ್ರೆ, ಮೊನ್ನೆ SP ಅವರು ನಾವೆಲ್ಲ ರೈಡ್ ಮಾಡಿದ್ವಿ, ಅವ್ರನ್ನ ನಿರಾಶ್ರಿತರ ಕೇಂದ್ರಕ್ಕೆ ಸೇರಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಈ ಮಕ್ಕಳನ್ನ ಶಾಲೆಗೆ ಸೇರಿಸಿ, ಈ ಭಿಕ್ಷೆ ಬೇಡ್ತಿರ್ತಾರೆ ಅವ್ರ ಮಕ್ಳು ಇರ್ತಾರೆ, ಅವ್ರನ್ನ ಶಾಲೆಗೆ ಸೇರಿಸಿ ಅವ್ರಿಗೆ ಎಜುಕೇಶನ್ಗೆ ಅನುಕೂಲ ಆಗ್ಲಿ ಅಂತ ಕೊಡ್ತಕ್ಕಂಥದ್ದು ಸರ್. ಸರಿಗೆ ಅನುಕೂಲ ಆಗ್ಲಿ ಅಂತ. ಬಟ್ ನನಗೆ ತಿಳಿದಿರೋ ಮಟ್ಟಿಗೆ ನೀವು ಈಗ ಒಂದು ದತ್ತು ಕೊಡ್ಬೇಕು ಅಂದ್ರೆ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ಬೇಕು, ಆರ್ಥಿಕವಾಗಿ ಸಬಲರಾಗಿದ್ದವರಿಗೆ ಚಿಕ್ಕ ಮಕ್ಕಳು ಸರ್, ಅದು ಚಿಕ್ಕ ಮಕ್ಕಳು 6 ವರ್ಷದ ಒಳಗಿಂದ ನಾನು ಹೇಳ್ತಿದ್ದೆ. ಕಾರಾ ವೆಬ್ಸೈಟ್ ಅಲ್ಲಿ ಅವರ ಕಂಡೀಷನ್ಸ್ ಗೆ ಹೊಂದಾಣಿಕೆ ಆದ್ರೆ ಕೊಡೋದು ಅಂತ ಹೇಳಿದ್ವಿ. ಈ ದೊಡ್ಡ ಮಕ್ಕಳು ಇರ್ತಾರಲ್ಲ ಸರ್, 6 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೋಷಕತ್ವ ಯೋಜನೆಯಲ್ಲಿ ಕೊಡ್ತೀವಿ ನಾವು. ಕುಟುಂಬದ ವಾತಾವರಣದಲ್ಲಿ ಬೆಳಿಲಿಕ್ಕೆ ಮಗುವಿಗೆ ಅನುವು ಮಾಡಿ ಕೊಡ್ತೀವಿ. ಬಟ್ ಅದನ್ನ ದತ್ತು ಕೊಟ್ಟ ಅದು ನಾವು ನೋಡ್ತೀವಿ ಸರ್, 1 ವರ್ಷ 6 ತಿಂಗಳು ಅಬ್ಸರ್ವೇಷನ್ ಮಾಡ್ತೀವಿ. ಆ ಮಗು ಕುಟುಂಬದಲ್ಲಿ ಹೊಂದಾಣಿಕೆ ಆಗಿದೆ ಅಂದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಪರ್ಮನೆಂಟ್ ಆಗಿ ಆ ಕುಟುಂಬಕ್ಕೆ ಕೊಡಿಸ್ತಕ್ಕಂಥ ವ್ಯವಸ್ಥೆನೂ ಇದೆ. ಆ ಹುಡುಗಿ ನಾನು ಅಲ್ಲಿ ಇರ್ತೀನಿ, ನನ್ಗೇನ್ ತೊಂದರೆ ಇಲ್ಲ ಅಂತ ಹೊಂದ್ಕೊಂಡ್ರೆ ಹುಡುಗ ಹುಡುಗಿ ಆ ರೀತಿ ಅಂತ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಸರ್. ಈಗೇನಾಯ್ತು, ಮಿಷನ್ ವಾತ್ಸಲ್ಯ ಅಂತ 22ರಲ್ಲಿ ಆದ್ಮೇಲೆ ವಿಧವೆ, ವಿಚ್ಛೇದಿತೆ ಅಥವಾ ಪರಿತ್ಯಕ್ತೆ ಇವರ ಮಕ್ಕಳಿಗೂ ಕೊಡಬಹುದು ಅಂತ ಆಯ್ತು ಸರ್. ಅದೊಂದು ಕ್ಲಾಸ್ ಸೇರಿಸಿದ್ರು, ಅದನ್ನ ಹಿಡ್ಕೊಂಡು ಬರ್ತಾರೆ ಸರ್. ವಿಧವೆ ಅಂತ ಇದೆಯಲ್ಲ, ಪರಿತ್ಯಕ್ತೆ ಅವ್ರು ಕಡಿಮೆ ಸರ್, ನಮಗೆ ವಿಚ್ಛೇದಿತೆ ಕಡಿಮೆ. ಈ ವಿಧವೆಯರ್ದು ಅರ್ಜಿ ಬರ್ತದೆ. ವಿಧವೆ ಅಂದ ತಕ್ಷಣಕ್ಕೆ ಕೊಡ್ಲಿಕ್ಕೆ ಬರಲ್ಲ ಸರ್, ಅದಕ್ಕೆ ಏನ್ ನಾರ್ಮ್ಸ್ ಇದೆ. ವಿಧವೆಯರ್ ಮಗ ಇರ್ತಾನೆ ಅಥವಾ ಮಗಳಿರ್ತಾಳೆ ಅಂತ ಇಟ್ಕೊಂಡು ಅವ್ರ ಅರ್ಜಿ ಕೊಡ್ತಾರೆ. ಅವ್ರಿಗೆ ಉತ್ತಮವಾದ ಮನೆ, ಜಮೀನು, ತೋಟ, ಆಸ್ತಿ ವಗೈರೆ ಇದ್ರೆ ಕೊಡ್ಲಿಕ್ಕೆ ಬರಲ್ಲ ಸರ್. ಮಗು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದ್ತಾ ಇದ್ರೆ ಕೊಡ್ಲಿಕ್ಕೆ ಬರಲ್ಲ. ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ, ಈ ತರದ್ದೆಲ್ಲ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದ್ತಿರ್ತಾರೆ. ಅವ್ರಿಗೆ ಏನಕ್ಕೆ ಕೊಡ್ಬೇಕು ಇದನ್ನ ದುಡ್ಡನ್ನ? ಅವ್ರಿಗೆ ಓದಿಸ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಕೆಪಾಸಿಟಿ ಇಲ್ದಿದ್ರು ಸರ್ಕಾರ ಅಲ್ಲಿ ಇಟ್ಕೊಂಡು ಊಟ ವಸತಿ ಉಚಿತವಾಗಿ ಕೊಡುತ್ತೆ. ಅವ್ರಿಗೆಲ್ಲ ನಾವು ಕೊಡಲ್ಲ, ಕನ್ಸಿಡರ್ ಮಾಡಲ್ಲ ಸರ್ ಅರ್ಜಿನ. ನಾವೇನ್ ಮಾಡ್ತೀವಿ ಸರ್, ಇವರು ನಮಗೆ ಅರ್ಜಿ ಬಂದ್ಮೇಲೆ ಇವೆಲ್ಲ ಫೇಕ್ ಅರ್ಜಿಗಳು ಸರ್. ಅವ್ರು ಒಂದು ರೈಟಿಂಗ್ ಅಲ್ಲಿ ಕೊಟ್ರೆ ಸಾಕು, ನಮಗೆ ಪ್ರಾಜಕತ್ವ ಯೋಜನೆಯಲ್ಲಿ ನಾವಿಗೆ ವಿಧವೆಯರ ಮಗು ಇದೀವಿ ಅಥವಾ ಅನಾಥ ಮಕ್ಕಳಿದೀವಿ, ನಮಗೆ ಪ್ರಾಜಕತ್ವ ಯೋಜನೆಯಲ್ಲಿ ನಮಗೆ ಸ್ಕಾಲರ್ಶಿಪ್ ಕೊಡಿ ಅಂತ ಅವ್ರು ವಿಳಾಸ ಬರ್ಕೊಟ್ರೆ ಸಾಕು. ಫೋನ್ ನಂಬರ್ನ ನಮ್ಮ ಸಿಬ್ಬಂದಿ ಅವ್ರ ಮನೆಗೇನೆ ಭೇಟಿ ಕೊಟ್ಟು ಒಂದು SIR ಅಂತ ಒಂದು ಮಾಡ್ತಾರೆ, ಸೋಷಿಯಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ. ನಮ್ಮ ಹತ್ರ ಒಂದು ಅರ್ಜಿ ನಮೂನೆ ಇದೆ, ಅದರಲ್ಲಿ ಅವ್ರದ್ದೆಲ್ಲ ವಿವರಗಳನ್ನ ಕೇಳಿ ಬರ್ಕೊಂಡು ಲಾಸ್ಟ್ಗೆ ಅವರು ಅಭಿಪ್ರಾಯ ಬರೀತಾರೆ. ಈ ಮಗುವಿಗೆ ಪ್ರಾಜಕತ್ವ ಯೋಜನೆಯಲ್ಲಿ ಹಣ ಕೊಡಬಹುದೇ ಇಲ್ವೇ, ಕನ್ಸಿಡರ್ ಮಾಡಬಹುದೇ ಇಲ್ವೇ ಅಂತ. ಅವ್ರ ಅಭಿಪ್ರಾಯ ಆದ್ಮೇಲೆ ನಾವು ಲಿಸ್ಟ್ ಮಾಡ್ತೀವಿ ಸರ್, ಎಲ್ಲ ಎಷ್ಟು ಆ ರೀತಿ ಕೊಡಬಹುದು ಅಂತ ಬಂದಿದ್ದಾವೆ ಅರ್ಜಿಗಳು. ಲಿಸ್ಟ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರಾಜಕತ್ವ ಮತ್ತು ಪೋಷಕತ್ವ ಅನುಮೋದನಾ ಸಮಿತಿ ಅಂತಲೇ ಇದೆ. ಅದು ಸಮಿತಿ ಇದೆ ಸರ್, ಯಾರಿದ್ದಾರೆ ಅಂತ ತಮ್ಗೆ ಹೇಳ್ತೀವಿ. ಪ್ರೋಸೆಸ್ ತುಂಬಾ ಇದೆ, ಬಹಳ ಇದೆ ಸರ್. ನೋಡಿ ಸರ್, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರು, ಆಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳಿದ್ನಲ್ಲ, ಅದರ ಅಧ್ಯಕ್ಷರು ಇರ್ತಾರಲ್ಲ, ಅವರು ಕೂಡ ಈ ಸಮಿತಿಗೆ ಸದಸ್ಯರಿರ್ತಾರೆ. ಆಮೇಲೆ ಮಕ್ಕಳ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿ ಒಬ್ರು ಇರ್ತಾರೆ. ವಿಶೇಷ ದತ್ತು ಕೇಂದ್ರ, ನಮ್ಮ ದತ್ತು ಕೇಂದ್ರ ಇದೆಯಲ್ಲ, ಅದರ ಒಂದು ಕೋಆರ್ಡಿನೇಟರ್ ಸದಸ್ಯರು ಇರ್ತಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಾರ್ಯದರ್ಶಿ ಇರ್ತಾರೆ, ಸದಸ್ಯ ಕಾರ್ಯದರ್ಶಿ. ರಕ್ಷಣಾ ಅಧಿಕಾರಿ ಸಾಂಸ್ಥಿಕೇತರ ಪೋಷಣೆ, ಇವರು ಕೂಡ ಸದಸ್ಯರಿರ್ತಾರೆ. ಇಷ್ಟು ಜನ ಅರ್ಜಿ ನಾವು ಲಿಸ್ಟ್ ಮಾಡಿ ಅರ್ಜಿಗಳನ್ನೆಲ್ಲ ನೋಡಿ ಎಲಿಜಿಬಲ್ ಇದ್ರೆ ಮಾತ್ರ ಅದನ್ನ ಹೆಡ್ ಆಫೀಸ್ಗೆ ನಾವು ರೆಕಮೆಂಡ್ ಮಾಡ್ತೀವಿ ಸರ್. ಅಲ್ಲಿ ಹೆಡ್ ಆಫೀಸಲ್ಲಿ ಸ್ಯಾಂಕ್ಷನ್ ಆದ್ಮೇಲೆ ಆ ಪಟ್ಟಿಗೆ ಅವರು ಮಂಜೂರಾತಿ ಕೊಟ್ಟ ಮೇಲೆ ನೇರವಾಗಿ ಅವ್ರ ಅಕೌಂಟ್ಗೆ DBT ಆಗುತ್ತೆ ಅಮೌಂಟ್. ಈ ರೀತಿ ಸರ್ ಅದು. ಅದನ್ನ ನೀವ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕಲ್ಪನೆಗಳನ್ನ ಮೂಡಿಸಿ ಜನಗಳಿಗೆ, ನೀವ್ ವಿಡ ಇದೆಯಮ್ಮ ನಿಂಗೆ ಬರುತ್ತೆ ಹೋಗುವಂತ ಸ್ಕೂಲ್ ಟೀಚರೇ ಹೇಳಿ ಕಳ್ಸೋದು. ಆಮೇಲೆ ಯಾರೋ ನಮ್ಗೆ ಸ್ಕೂಲಲ್ಲಿ BGS ಸ್ಕೂಲಲ್ಲಿ ಮಾಸ್ಟರ್ ಹೇಳಿದ್ರು ಸರ್ ಅಂತ ಮೊನ್ನೆ ಒಬ್ರು ಬಂದಿದ್ರು, ಹಿಂಗ್ ತರ ಯಾರೋ ಹೇಳಿದ್ರು ಅಂತ ಹಿಂಗ್ ಬಂದ್ ಅರ್ಜಿ ಕೊಡ್ತಿದಾರೆ ಸರ್. ಇವನು ವಿಧವೆ ಮಗು ಇದ್ರು ಕೂಡ
ಆ ಮಗು ಪ್ರೈವೇಟ್ ಶಾಲೆಯಲ್ಲಿ ಉತ್ತಮವಾದ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ರೆ ಅದೆಲ್ಲ ತಗೊಳ್ತೀವಿ ನಾವು ಎಲ್ಲಿ ಓದ್ತಾ ಇದೆ ಅಂತ. ಆಮೇಲೆ ಇವು ವಸತಿಯುತ ಶಾಲೆಗಳಲ್ಲಿ ಓದ್ತಾ ಇದ್ರೆ ಇವರಿಗೆಲ್ಲ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಆಮೇಲೆ ವಿಡೋ ಇದ್ರೆ ಕೆಲವು ಆಲ್ಮೋಸ್ಟ್ ಎಲ್ಲರೂ ವಿಡೋ ಪೆನ್ಷನ್ ಡ್ರಾ ಮಾಡ್ತಾರೆ. ವಿಡೋ ಬಿಟ್ಟು ಇನ್ನೂ ಸುಮಾರು ನಮಗೆ ದುರ್ಬಲ ಕೆಟಗರಿಗೆ ಬರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ವಿಡೋ ಬಿಟ್ರೆ ನೋಡಿ ಸರ್, ಮಕ್ಕಳು ಅನಾಥರಾಗಿದ್ದರೆ, ವಿಸ್ತೃತ ಕುಟುಂಬದಿಂದ ವಾಸಿಸ್ತಿದ್ದರೆ, ಪೋಷಕರು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ರೆ, ಪೋಷಕರನ್ನು ನೋಡಿಕೊಳ್ಳಲು ಮಕ್ಕಳನ್ನು ನೋಡಿಕೊಳ್ಳಲು ಪೋಷಕರು ದೈಹಿಕವಾಗಿ ಅಸಮರ್ಥರಾಗಿದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಇದ್ರೆ, ಬಾಲ ನ್ಯಾಯ ಕಾಯ್ದೆ 15ರ ಪ್ರಕಾರ ಪಾಲನೆ ರಕ್ಷಣೆ ಅಗತ್ಯವಿರುವ ಮಕ್ಕಳು ಅಂದರೆ ಮನೆ ಇಲ್ಲದೆ ಇರೋರು, ನೈಸರ್ಗಿಕ ವಿಕೋಪಕ್ಕೆ ಒಳಗಾದವರು, ಬಾಲಕಾರ್ಮಿಕರು, ಬಾಲ್ಯ ವಿವಾಹ ಸಂತ್ರಸ್ತ ಮಕ್ಕಳು, ಕಳ್ಳ ಸಾಗಾಣಿಕೆ ಒಳಗಾದವರು, HIV AIDS ಬಾಧಿತ ಮಕ್ಕಳು, ದೈಹಿಕ ಅಂಗವಿಕಲತೆಯುಳ್ಳ ಮಕ್ಕಳು, ಇಂಥ ಮಕ್ಕಳಿಗೆ ಮಾತ್ರ ಕೊಡಬೇಕು ಅಂತ ಹೇಳುತ್ತೆ. ವಿಡೋ ಇದ್ದ ತಕ್ಷಣಕ್ಕೆ ಆ ಮಕ್ಕಳಿಗೆ ಕೊಡಬೇಕು ಅಂತ ಇಲ್ಲ ಸರ್. ಅದನ್ನ ತಪ್ಪು ಅಭಿಪ್ರಾಯ ಮೂಡಿಸಿ ಈ ರೀತಿ ಅರ್ಜಿ ಬರ್ತಿದ್ದಾವೆ ಸರ್. 2012ರಿಂದಲೂ ಈ ಯೋಜನೆ ಇದೆ. ನಮ್ಗೆ ಯಾವ ವರ್ಷನೂ ಇಷ್ಟು ಅರ್ಜಿ ಬಂದಿಲ್ಲ. ಇದು ಮಂಗಳೂರು ಉಡುಪಿಲಿ ವೈರಲ್ ಆದ್ಮೇಲೆ ಇಷ್ಟು ಅರ್ಜಿ ಬರ್ತದೆ. ಇಲ್ಲ ಸರ್, ಒಳ್ಳೆ ಇನ್ಫಾರ್ಮೇಶನ್. ಯಾಕಂದ್ರೆ ಬಹಳಷ್ಟು ಜನ ನಮಗೂ ಫೋನ್ ಮಾಡ್ತಾ ಇರ್ತಾರೆ, ಈ ತರದ್ದು ಏನು ಇದೆಯಾ ಸರ್ಕಾರದ ಸೌಲಭ್ಯ ಅಂತೇಳಿ. ಬಹಳ ಉತ್ತಮ ಮಟ್ಟದಲ್ಲಿ ನಮಗೆ ಇದನ್ನ ತಿಳಿಸ್ಕೊಟ್ರಿ. ಜೊತೆಗೆ ಈಗ ನಾವು ಏನು 1098 ಯಾವುದೇ ಮಗು ತೊಂದರೆ ಇದ್ರೆ ಕಾಲ್ ಮಾಡಬಹುದು ಸರ್. ನಮ್ಮಲ್ಲಿ 24 ಗಂಟೆ 24x7 ಕಾಲ್ ರಿಸೀವ್ ಮಾಡ್ತೀವಿ. ನಮ್ಮಲ್ಲಿ ಮಕ್ಕಳ ಸಹಾಯವಾಣಿ ಅಂತಾನೆ ಮಾನ್ಯ SP ಕಚೇರಿಯಲ್ಲಿ ಒಂದು ರೂಮ್ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ನಮ್ದು 8 ಜನ ಸಿಬ್ಬಂದಿ ಇದ್ದಾರೆ. 24/7 ಶಿಫ್ಟ್ ಅಲ್ಲಿ ಮಾಡ್ತಾರೆ. ಯಾವುದೇ ಕಾಲ್ ಬಂದ್ರು ರೆಕಾರ್ಡ್ ಆಗುತ್ತೆ, ಬುಕ್ಕಿಗೆ ಬರೀತಾರೆ, ಸಂಬಂಧಪಟ್ಟ ಇಲಾಖೆಗೆ ಇಮಿಡಿಯೇಟ್ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಏನ್ ಆಕ್ಷನ್ ತಗೊಂಡ್ರು ಅಂತ ಫಾಲೋ ಅಪ್ ಮಾಡ್ತೀವಿ. ಮಕ್ಕಳು ಈಗ ಒಂದ್ ಸ್ವಲ್ಪ ಅಪರಾಧ ಜಗತ್ತಿಗೆ ಒಂದು ಕಾಲಿಡಂತ ಒಂದು ಪರಿಸ್ಥಿತಿನೂ ಇದೆ ಸರ್. ಒಂದು ಈ ಅಫೀಮು ಗಾಂಜಾದಂಥದಕ್ಕೆ ಮೊರೆ ಹೋಗಂಥದ್ದು. ಮತ್ತೆ ಮೊನ್ನೆನೆ ನಮ್ಮಲ್ಲೇ ಒಂದು ನ್ಯೂಸ್ ಆಯ್ತು, ದನ ಕಳ್ಳತನಕ್ಕೆ ಮಕ್ಕಳನ್ನ ಬಳಸ್ಕೊಂಡ್ರು ಅಂತೇಳಿ. ಅದು ಏನ್ ಸರ್, ಈಗ ಅವರು ಮಾಡಿದವ್ರ ತಪ್ಪ ಅಥವಾ ಗಾಂಜಾ ಅಫೀಮ್ ಆ ತರದ್ದು ಮಕ್ಕಳಿಗಾಗಲ್ಲ? ತಾವ್ ಹೇಳಿದ್ಮೇಲೆ ಗೊತ್ತಾಗಿದೆ ಸರ್. ಇದು ನನ್ಗೆ ದನ ಕರು ಮಾರಾಟ ಮಾಡ್ಲಿಕ್ಕೆ ಮಕ್ಕಳು ಬಳಸ್ಕೊಂಡಿದ್ದಾರೆ ಅಂತ. ಬಟ್ ಅದು ಯಾರೇ ಗಮನಿಸ್ಲಿ ಅದನ್ನ, ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಗಮನಿಸ್ಬೇಕು ಅಂತಿಲ್ಲ, ಅಥವಾ ಮಕ್ಕಳ ರಕ್ಷಣಾ ಘಟಕನೇ ಗಮನಿಸ್ಬೇಕು ಅಂತಿಲ್ಲ. ಅವರು ನಮಗಾದ್ರೂ ಕಂಪ್ಲೇಂಟ್ ಮಾಡ್ಬೇಕು ಈ ರೀತಿ ಆಗ್ತಿದೆ ಅಂತ. ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಈ ರೀತಿ ಆಗ್ತಿದೆ ಅಂದ್ರೆ ಅವ್ರ ಮೇಲೆ ಪ್ರಕರಣ ಪೊಲೀಸ್ನವ್ರು ದಾಖಲು ಮಾಡ್ತಾರೆ ಸರ್. ಆ ಥರ ಮಕ್ಕಳು ಬಳಸ್ಕೊಂಡು ದನ ಹಿಡ್ಕೊಂಬನ್ನಿ ತಗೊಂಡೋಗೋದು ಈ ಥರ ಎಲ್ಲ ಮಾಡೋದು ಅದು ತಪ್ಪೇನೆ ಸರ್, ತಪ್ಪೇನೆ. ಬಟ್ ಅದನ್ನ ನಮ್ಗೆ ಯಾರು ಏನು ಅಂತ ಎಲ್ಲ ಪ್ರಕರಣಗಳು ನಮ್ಮ ಗಮನಕ್ಕೆ ಎಲ್ಲೋ ಸರಿ ಬರಲ್ಲ ಸರ್. ಈಗೆಲ್ಲೋ ಏನೋ ನಡೀತಾ ಇರ್ತದೆ, ನಮಗೆ ಬರದೇ ಇರೋದು. ಬಟ್ ಅದಕ್ಕಾಗಿ 1098 ಮಾಡಿರೋದು. ಅದಕ್ಕೆ ನಾವು ಕರೆ ಮಾಡಿ ಈ ರೀತಿ ಆಗ್ತಾ ಇದೆ ಅಂತ ಜಾಗದಲ್ಲಿ ಅಂದ್ರೆ ಖಂಡಿತ ನಮ್ಮ ಸಿಬ್ಬಂದಿ ಅಲ್ಲಿಗೆ ಭೇಟಿ ಕೊಟ್ಟು ಕ್ರಮ ತಗೊಳ್ತೀವಿ ಸರ್. ಸರಿ ಸರ್, ಒಳ್ಳೇದಾಗ್ಲಿ. ಜೊತೆಗೆ ಅದೇ ನಾನು ಇದ್ರಲ್ಲೇ ಮಾತಾಡಿದೆ, ಮಧ್ಯೆ ಕಟ್ಟಾಯ್ತು. ಒಂದು ಅದೇ ಮಕ್ಕಳು ದುಶ್ಚಟಗಳಿಗೆ ಬಲಿಯಾಗಂತ ಒಂದಿದೆ ಸ್ಟೇಡಿಯಂ ಹತ್ರ, ಅಲ್ಲಿ ಇಲ್ಲಿ ಸೇರ್ಸ್ಕೊಂಡು ಒಂದು ಈ ಟೈರ್ ಪಂಚರ್ ಹಾಕಂತದ್ನೆಲ್ಲ ಯೂಸ್ ಮಾಡೋಂಥದ್ದಿದೆ. ಅದನ್ನ ತಡೆಯಕ್ಕೆ ಒಂದ್ ಸ್ವಲ್ಪ ನಿಮ್ಮ ಇಲಾಖೆ ಜೊತೆ ಪೊಲೀಸ್ ಇಲಾಖೆ ಆಗ್ಬೋದು ಸರ್. ಪೊಲೀಸ್ ಇಲಾಖೆ ನಮ್ಮ ಇಲಾಖೆ ಗಮನಕ್ಕೆ ತಂದ್ರೆ ಸರ್, ನಮ್ಮ ಟೀಮೇ ಇದೆ ನಮ್ಮ ಮಕ್ಕಳ ರಕ್ಷಣಾ ಘಟಕದಲ್ಲಿ. ಅದು ಯಾರು ಅಂತ ಅವ್ರನ್ನೆಲ್ಲ ಮಕ್ಕಳಿಗೆ ಅವ್ರನ್ನ ರೈಡ್ ಮಾಡಿ ಆ ತರ ಮಾಡ್ತಾ ಇದ್ದವ್ರು ಅವ್ರನ್ನ ಕರ್ಕೊಂಡ್, ರೈಡ್ ಅನ್ನೋದಕ್ಕಿಂತ ಅವ್ರ ರಕ್ಷಣೆ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್, ರಿಹಾಬಿಲಿಟೇಷನ್ ನಮ್ಮಲ್ಲಿ ಕೌನ್ಸಿಲಿಂಗ್ ಇರುತ್ತೆ, ರಿಹಾಬಿಲಿಟೇಷನ್ ಇರುತ್ತೆ. ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿ ಅವರು ಕೌನ್ಸಿಲಿಂಗ್ ಮಾಡಿ ಅಂತಾರೆ, ಯಾಕೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ. ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಕ್ಕಳ ಕಲ್ಯಾಣ ಸಮಿತಿ ತೀರ್ಮಾನ ಮಾಡುತ್ತೆ ಸರ್. ರಿಹಾಬಿಲಿಟೇಷನ್ ಮಾಡ್ಬೇಕು ಅಂದ್ರೆ ಅವಕಾಶ ಇದೆ. ಬಾಲಕರನ್ನು ಇಟ್ಕೊಂತೀವಿ, ಬಾಲಕಿಯರನ್ನು ಇಟ್ಕೊಂತೀವಿ ಅಪ್ ಟು 18 ಇಯರ್ಸ್. 18 ಇಯರ್ಸ್ ಆದ್ಮೇಲೆ ಬೇಕು ಅಂದ್ರು ನಾನು ಹೇಳಿದ್ನಲ್ಲ ಸರ್, ಅನುಪಾಲನಾ ಗೃಹಗಳು, ಆಫ್ಟರ್ ಕೇರ್ ಹೋಮ್ಸ್ ಇದೆ. ಅಲ್ಲಿ ಕೂಡ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ಜೀವನ ರೂಢಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ತುಂಬಾ ಥ್ಯಾಂಕ್ಸ್ ಸರ್, ಒಳ್ಳೆ ಇನ್ಫಾರ್ಮೇಶನ್ ನಮ್ಮ ವೀಕ್ಷಕರಿಗೆ ಕೊಟ್ರಿ. ವೀಕ್ಷಕರೇ, ಇದುವರೆಗೂ ನೋಡಿದ್ರಿ ಲೋಕೇಶ್ವರ್ ಸರ್ ಅವರು ಏನು ರಕ್ಷಣಾ ಘಟಕದಿಂದ ಏನೇನು ಸೌಲಭ್ಯಗಳಿದೆ, ಯಾವ ರೀತಿ ದುರುಪಯೋಗ ಆಗೋದನ್ನ ತಡಿಬೋದು, ಮಕ್ಕಳ ಒಂದು ಮುಂದಿನ ಭವಿಷ್ಯದ ಬಗ್ಗೆ ಹೇಗೆ, ಮತ್ತೆ ದತ್ತು ಸ್ವೀಕಾರ ಹೇಗೆ ಅನ್ನೋದ್ರ ಬಗ್ಗೆ ಸವಿರವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಆ ವಿಷಯಗಳನ್ನು ಮನವಿ ಮಾಡಿಕೊಂಡು ಸುಮ್ಮನೆ ಆಫೀಸಿಗೆ ಅಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅನ್ನೋದಕ್ಕಿಂತ ಸಾಧ್ಯವಷ್ಟು ಅವರ ಆಫೀಸ್ 1098 ಏನೇ ಇದ್ರು ಎನ್ಕ್ವೈರೀಸ್, ಯಾವುದೇ ತೊಂದರೆ ಇದ್ರು ಮಾಡ್ಬೋದು, ಯಾವುದೇ ತೊಂದರೆ ಇದ್ರು ಅಲ್ಲಿ ಕೇಳಿ ವಿಷಯ ತಿಳ್ಕೊಳ್ಳಿ. ಈ ವಾಟ್ಸಪ್ಪು ಬರೋಂಥ
ಆಮಿಷಗಳಿಗೆಲ್ಲ ಒಳಗಾಗ್ಬೇಡಿ, ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಡಿ, ಯಾವುದೇ ಥರದ ಆ ಥರ ಸ್ಕೀಮ್ ಇಲ್ಲ. ಏನೇ ಇದ್ರೂ ಆಫೀಸಿಗೆ ಹೋಗಿ ವಿಚಾರಿಸಿ ಬೇಡದಂಥ ವಿಷಯಗಳಿಗೆ ತಲೆ ಕೊಡಬೇಡಿ ಅಂತೇಳಿ ಹೇಳ್ತಾ ನಮ್ಮ ಈ ಆಪ್ತ ಸಂವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ತೆ ಸರ್.